ಓ ಲೈವ್ ಆಗಿದೆ ವೆಬಿನಾರ್. ಲೈವ್ ಇದೆ. ಯೂಟ್ಯೂಬ್ ಲಿಂಕ್ ಶೇರ್ ಮಾಡಿದೆ ನೋಡಿ. ಓಕೆ, ಎಲ್ಲಿ ಮಾಡಿದ್ರಿ? ಏನು MK team interview WhatsApp group. Oh, nice. Okay. Okay. ಸದಾ ಶುರು ಮಾಡೋಣ. ಶೋರ್. ಓಕೆ, ಹೇಳಿ ನನಗೆ. I'll play that video. ಆಮೇಲೆ ಟ್ರೈಲರ್ ರನ್ ಮಾಡ್ಬೇಕಾಗತ್ತೆ ಸುನಿಲ್, ನಾನು ನಿಮ್ಗೆ ಹೇಳ್ತೀನಿ ಟ್ರೈಲರ್ ರನ್ ಮಾಡೋದಕ್ಕೆ. ಓಕೆ ಸುನಿಲ್, TKSF ಪಾರ್ಟಿಸಿಪೆಂಟ್ಗೂ ಹಾಕ್ಬೇಕು. ಇಟ್ ಇಸ್ ಲೈವ್ ನಾವ್ ಅಂತ. ಎಲ್ಲರಿಗೂ ಹಾಕ್ಬೇಕಲ್ಲ TKSF ಪಾರ್ಟಿಸಿಪೆಂಟ್ಸ್. ಸುನಿಲ್ ಸೌಂಡ್ ಬರ್ತಾ ಇಲ್ಲ. Sada, over to you. All right. Thank you, Sunil. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸದಾಶಿವ್ ಕಲ್ಲೂರ್. TKSFF ವೆಬಿನಾರ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ನಮ್ಮ ಜೊತೆ ಇದ್ದಾರೆ ಮಹಾಕಾಲ ಚಿತ್ರತಂಡ. ಅವ್ರ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮೂವಿ ಬಗ್ಗೆ ಮಾತಾಡೋಣ, ಹರಟೆ ಹೊಡೆಯೋಣ, ಹಾಗೆ ಕೆಲವೊಂದ್ಸತಿ ಕಾಲು ಎಳೆಯೋಣ. ಇದರಲ್ಲಿ ಈ ಮೂವಿಲಿ ತಾರಾಗಣದಲ್ಲಿ ಮಾಡಿರೋಂಥವ್ರು ಎಷ್ಟೊಂದು ಜನ ನನಗೆ ಆತ್ಮೀಯರಾಗಿ ಪರಿಚಯ ಇದ್ದಾರೆ. ಹಾಗಿದ್ರು ಸಹ ನಾನು ಈ ವೆಬಿನಾರ್ ಅಲ್ಲಿ ಕೆಲವು ಶ್ರೀನಿಯವರು ಹೇಳಿದ ಹಾಗೆ ಕೆಲವೊಬ್ರು ಇದ್ದಾರೆ, ಅವರು ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾದ ಒಂದು ಎಕ್ಸ್ಪೀರಿಯನ್ಸ್, ಅಂದ್ರೆ ಈ ಶಾರ್ಟ್ ಫಿಲ್ಮ್ ಮಾಡೋದಂತ ಎಕ್ಸ್ಪೀರಿಯನ್ಸ್ ಅನ್ನು ತಗೊಂಡಿರೋರು ಇದ್ದಾರೆ. ಸೊ ಅವ್ರ ಬಗ್ಗೆನೂ ಸ್ವಲ್ಪ ಮಾತಾಡೋಣ. ಈ ಮೂವಿ ಚಾಲೆಂಜಸ್ಸು, ಫನ್ ಮೂಮೆಂಟ್ಸು, ಹಾಗೆ ಈ ಮೂವಿ ಕಾನ್ಸೆಪ್ಟ್ ಎಲ್ಲಾದ್ರ ಬಗ್ಗೆನೂ ಮಾತಾಡೋಣ. ಓಕೆನಾ? ಸೊ ಸುನಿಲ್, can you please play the trailer to start off with?
ಥ್ಯಾಂಕ್ ಯು ಸುನೀಲ್. ಆಲ್ ರೈಟ್. ಸೊ ಈ ಚಿತ್ರದ ಬಗ್ಗೆ ಹೇಳೋದಾದ್ರೆ, ಕಾಲವೇ ನಿಂತಿತೆ ಕಣ್ಣರಳಿಸುತ್ತ. ಎಷ್ಟು ಸುಂದರವಾಗಿದೆ ಅಲ್ವಾ ಈ ವಾಕ್ಯ. ಕಾಲನೇ ನಿಂತಿತೆ ಕಣ್ಣು ಅರಳಿಸುತ್ತ. ಇದರ ಮಧ್ಯೆ ತುಂಬಾ ಗೂಢಾರ್ಥ ಇದೆ ಅಂತ ನನಗನ್ಸುತ್ತೆ. ಮಹಾಕಾಲ ಅನ್ನೋ ಒಂದು ಹೆಸರೇ ಒಂದು ರೀತಿಯಾದ ವಿಸ್ಮಯ, ಒಂಥರ ನಿಗೂಢತೆ, ಹಾಗೆ ಒಂಥರ ಕುತೂಹಲನೂ ತರಿಸುತ್ತೆ. ಸೊ ಈ ಚಿತ್ರದ ಬಗ್ಗೆ ಹೇಳೋದಾಯ್ತು ಅಂತಂದ್ರೆ, ಅಗೇನ್ ಥ್ಯಾಂಕ್ಸ್ ಟು ಶ್ರೀನಿ. ಅವ್ರ ಹತ್ರ ಮಾತಾಡ್ತಾ ಇದ್ದೆ ನಾನು ಇದ್ರ ಬಗ್ಗೆ. ಅವರು ನನಗೆ ಈ ಚಿತ್ರದ ಸಿನಾಪ್ಸಿಸ್ ಬಗ್ಗೆ ಆಗ್ಲಿ, ಅಥವಾ ಈ ಮೂವಿ ಹೇಗೆ ಇದು ಅವರು ಪರಿಕಲ್ಪನೆ ಮಾಡ್ಕೊಂಡ್ರು ಅನ್ನೋದ್ರ ಬಗ್ಗೆ ಆಗ್ಲಿ, ತುಂಬಾ ಒಂಥರ ಒಂದ್ 2-3 ಸತಿ ನಾನು ಮಾತಾಡಿದೆ ಶ್ರೀನಿ ಅವ್ರ ಹತ್ರ. ಸೊ ಅದ್ರ ಪ್ರಕಾರ ಹೇಳೋದಾಯ್ತು ಅಂದ್ರೆ, ಈ ಮಹಾಕಾಲದ ಕತೆ ನಡೆಯೋ ಸ್ಥಳ ಮಿಹಿರಪುರ ಅಂತ. ಇದು ಒಂದು ಫಿಕ್ಷನ್, ಅಂದ್ರೆ ಕಾಲ್ಪನಿಕವಾದಂತಹ ಪ್ರದೇಶ. ಇದರಲ್ಲಿ ಈ ಚಿತ್ರದಲ್ಲಿ ಒಬ್ರು ಪ್ರತಿಭಾವಂತ ಸಂಶೋಧಕರು ತಮ್ಮ ಸಹಾಯಕನೊಂದಿಗೆ ಈ ವಿಜ್ಞಾನದಲ್ಲೇ ತುಂಬಾ ಸವಾಲಾಕುವಂತ ವಿಚಿತ್ರವಾದ, ವಿಸ್ಮಯವಾದ ಜಾಗಗಳನ್ನ, ಅಲ್ಲಿ ಸಿಗುವಂತ ಪುರಾತನವಾದಂತಹ ವಸ್ತುಗಳು, ಅದನ್ನೆಲ್ಲ ಅರಸುತ್ತಾ ಹೊರಡ್ತಾರೆ. ಅಲ್ಲಿ ಹಾಗೆ ಅವ್ರು ಹೋದಾಗ ಅವ್ರಿಗೆ ಸಿಗೋದು ಈ ಮಿಹಿರಪುರ ಅಂತ, ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿರುವ ಈ ಮಿಹಿರಪುರ ಅನ್ನೋ ಅರಣ್ಯ ಪ್ರದೇಶ. ಇಲ್ಲಿ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಈ ಸಂಶೋಧಕರಾಗಿ ಪ್ರಮುಖ ಪಾತ್ರದಲ್ಲಿ ಮಾಡಿರುವಂತಹ ಹೀರೋ ತುಂಬಾ ಒಂದು ರೀತಿಯಾದ ಸರಿನೋ ತಪ್ಪೋ, ನಾನು ಮಾಡ್ತಿರೋದು ಸರಿನೋ ತಪ್ಪೋ ಅಂತ ತಿಳಿದೇನೆ, ಹೇಗಾದ್ರಾಗ್ಲಿ ನಾನು ಗುರಿ ಹಿಡಿದಿರೋದನ್ನ ಕೆಲಸ ಸಾಧಿಸ್ಲೇಬೇಕು ಅನ್ನೋ ಛಲ ಇಟ್ಕೊಂಡು ನಂದು ಅಂತ ಅಂದ್ಬಿಟ್ಟು ಅವ್ರ ಸಹಾಯಕರು ಅವ್ರನ್ನ ಇಟ್ಕೊಂಡು ಈ ಕೆಲಸಕ್ಕೆ ಹೊರಡ್ತಾರೆ. ಸೊ ನಂದು ಅವ್ರಿಗೆ ಅದ್ರ ಬಗ್ಗೆ ಇಷ್ಟೇನು ಪರಿಚಯ ಇರೋದಿಲ್ಲ. ಈ ಆರ್ಕಿಯಾಲಜಿ ಆಗಿರ್ಬೋದು ಅಥವಾ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಅವ್ರಿಗೇನು ಅಷ್ಟೊಂದು ಪರಿಚಯ ಇರೋದಿಲ್ಲ. ಬಟ್ ಆದ್ರೆ ಇವರು ಪ್ರೊಫೆಸರ್ ಡಾಕ್ಟರ್ ಇರೋವಂಥ ಜಟಾಯು ಅವರು ಅವರ ಮೇಲಧಿಕಾರಿ. ಸೊ ಅವ್ರ ಜೊತೆ ಹೋಗ್ಲೇಬೇಕು, ಒಂಥರ ಇಕ್ಕಟ್ಟಿನ ಪರಿಸ್ಥಿತಿ ಅವ್ರಿಗೆ. ಸೊ ಹಾಗಾಗಿ ಅವ್ರ ಜೊತೆ ಹೊರಡ್ತಾರೆ. ಅದು ಅಲ್ಲದೆ ಈ ಚಿತ್ರದಲ್ಲಿ ಗುರು ಮತ್ತೆ ಶನಿ, ಈ ಗ್ರಹಗಳ ಮಹಾಸಂಗಮ, ಇದ್ರ ಬಗ್ಗೆ ಒಂದು ತುಂಬಾ ಸುಂದರವಾಗಿ ಕಥೆಯಲ್ಲಿ ಒಂಥರ ಕಥೆಯೊಳಗೆ ಕಥೆಯನ್ನು ಹೆಣೆದಿದ್ದಾರೆ. ಸೊ ಅದ್ರ ಬಗ್ಗೆನೂ ಮಾತಾಡ್ಬೋದು ನಾವು. ಹಾಗೇನೆ ಈ ಕಿರುಚಿತ್ರದಲ್ಲಿ ಬರುವಂತ ಪಾತ್ರಧಾರಿಗಳಾಗಿರ್ಬೋದು ಅಥವಾ ಕೆಲವು ಸನ್ನಿವೇಶಗಳಾಗಿರ್ಬೋದು, ಇದೆಲ್ಲದನ್ನು ನಮ್ಮ ಭಾರತೀಯ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಮತ್ತೆ ಅದರಲ್ಲಿರುವಂತ ತತ್ವದೃಷ್ಟಿ ಆಗಿರ್ಬೋದು ಅಥವಾ ವಿಜ್ಞಾನ ಆಗಿರ್ಬೋದು ಅಥವಾ ಅನುಭವಗಳು, ಅದೆಲ್ಲದನ್ನು ಒಂದೇ ರೀತಿಯಲ್ಲಿ ಅಥವಾ ಒಂದೇ ಸಮಯದಲ್ಲಿ ಒಂದು ರೀತಿ ಘರ್ಷಣೆ ಅಂತ ಆದಾಗ ಅಥವಾ ಕಾನ್ಫ್ಲಿಕ್ಟ್ ಅಥವಾ ಆದಾಗ ಯಾವ ರೀತಿ ಅದು ಪರಿಣಾಮ ಬೀರುತ್ತೆ, ಒಬ್ಬರಿಂದ ಒಬ್ಬರಿಗೆ ಅಥವಾ ಒಬ್ಬರಿಂದ ಒಬ್ಬರು ಪಾತ್ರಧಾರಿಗಳಿಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಈ ಚಿತ್ರದಲ್ಲಿ ತುಂಬಾ ವಿಹಂಗಮವಾಗಿ ತೋರಿಸಿದ್ದಾರೆ. ಬನ್ನಿ ಚಿತ್ರದ ಎಲ್ಲ ಪಾತ್ರ ಪರಿಚಯ ಮಾಡ್ಕೊಳ್ಳೋಣ. ಚಿತ್ರದ ಪ್ರೊಡ್ಯೂಸ್ಡ್ ಬೈ ಕಲ್ಯಾಣ ಕ್ರಿಯೇಷನ್ಸ್ ಟೀಮ್. ಈ ಚಿತ್ರದ ಕತೆ, ಚಿತ್ರಕಥೆ, ಸಂಭಾಷಣೆ, ಸಂಶೋಧನೆ ಹಾಗೂ ನಿರ್ದೇಶನ ಮಾಡಿರೋರು ಶ್ರೀನಿ ರಾಘವನ್. ನಮಸ್ಕಾರ ಶ್ರೀನಿ ರಾಘವನ್. ನಮಸ್ಕಾರ. ಹಾಗೆ ಅದು ಶ್ರೀನಿ ರಾಘವನ್ ಈ ಚಿತ್ರದಲ್ಲಿ ಎಲ್ಲಾ ಮಾಡಿರೋದಲ್ಲದೆ ಈ ಚಿತ್ರದ ಪ್ರಮುಖ ಪಾತ್ರಧಾರಿ ಡಾಕ್ಟರ್ ಸನತ್ ಜಟಾಯು ಅವರ ಪಾತ್ರವನ್ನು ಸಹ ಶ್ರೀನಿ ರಾಘವನ್ ಅವರು ಮಾಡಿದ್ದಾರೆ. ಅವ್ರ ಜೊತೆ ನಂದಕುಮಾರ್ ಅಲಿಯಾಸ್ ನಂದು ಅವರ ಪಾತ್ರವನ್ನ ಮಾಡಿರೋದು ಶಶಿಕಿರಣ್ ಚಿದಂಬರ ಅವರು. ನಮಸ್ಕಾರ ಶಶಿ. ನಮಸ್ಕಾರ ಸದಾ. ಹಾಗೆ ಚಂದ್ರಕಾಂತ ಈ ಚಿತ್ರದಲ್ಲಿ ಚಂದ್ರಕಾಂತ ಪಾತ್ರದಲ್ಲಿ ಮಾಡಿರುವಂತವರು ಶ್ರೀನಾಥ್ ರಾಮಶೇಷ ಅವರು. ನಮಸ್ಕಾರ ಶ್ರೀನಾಥ್. ನಮಸ್ಕಾರ ಸದಾ. ಹಾಗೆ ಮತ್ತೊಂದು ನಾಯಕಿ ಪಾತ್ರ ಈ ಚಿತ್ರದಲ್ಲಿ ಮದಾಲಸ ಪಾತ್ರವನ್ನು ಮಾಡಿರುವಂತವರು ಶ್ರೀಲಕ್ಷ್ಮಿ ಶಶಿಕಿರಣ್. ನಮಸ್ಕಾರ ಶ್ರೀಲಕ್ಷ್ಮಿ. ನಮಸ್ಕಾರ ಸದಾ. ಹಾಗೆ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಇದನ್ನ ಮಾಡಿರುವಂತವರು ಮೇಘಶ್ಯಾಮ್. ಹಲೋ ಮೇಘಶ್ಯಾಮ್, ವೆಲ್ಕಮ್ ಟು ದ ವೆಬಿನಾರ್. ನಮಸ್ಕಾರ ಸದಾ. ಥ್ಯಾಂಕ್ ಯು. ಅದು ಅಲ್ಲದೆ ಈ ಚಿತ್ರದಲ್ಲಿ ತುಂಬಾ ಅಂದ್ರೆ ನನಗೆ ಪರ್ಸನಲ್ ಆಗಿ ಹೇಳುವಂಥದ್ದು
ತುಂಬಾ ಇಷ್ಟವಾಗಿರುವಂತದ್ದು ಅಂತಂದ್ರೆ ಈ ಕ್ಯಾಚಿ ಲಿರಿಕ್ಸು ಮತ್ತೆ ಕ್ಯಾಚಿ ಮ್ಯೂಸಿಕ್. ಈ ಲಿರಿಕ್ಸ್ ನ ಬರೆದಿರುವಂತವ್ರು ಅಗೈನ್ ಶ್ರೀನಾಥ್ ರಾಮಶೇಷ ಅವರು. ಕುಡೋಸ್ ಟು ಶ್ರೀನಾಥ್ ರಾಮಶೇಷ ಅವ್ರಿಗೆ. ಹಾಗೆ ಈ ಚಿತ್ರದ ಮ್ಯೂಸಿಕ್ ಸಂಗೀತ ನಿರ್ದೇಶಕರು ಮತ್ತೆ ಹಾಡಿರುವಂತವ್ರು ಬದ್ರಿ ಪ್ರಸಾದ್ ಅವರು. ಕರ್ನಾಟಕದಲ್ಲಿ ಎಲ್ರಿಗೂ ಗೊತ್ತಿದ್ದಾರೆ ಬದ್ರಿ ಪ್ರಸಾದ್ ಯಾರು ಅಂತ ಹೇಳಿ. ಸೊ ಶ್ರೀನಾಥ್, ಅದನ್ನ ಈ ವಿಷಯ ಆಮೇಲೆ ಬರ್ತೀನಿ, ನೀವ್ ಹೆಂಗ್ ಕ್ಯಾಚ್ ಹಾಕೊಂಡ್ರಿ ಅವ್ರನ್ನ ಬದ್ರಿ ಪ್ರಸಾದ್ನ ಅನ್ನೋದನ್ನ ಕೇಳೋದಕ್ಕೆ ನಿಮ್ ಬಗ್ಗೆ, ಅದ್ರ ಬಗ್ಗೆ. ಟೆಕ್ ಡಿಪಾರ್ಟ್ಮೆಂಟ್ ಮತ್ತೆ ಸ್ಟಿಲ್ ಫೋಟೋಗ್ರಫಿ ಅಂಡ್ ಈ ಚಾಲೆಂಜಿಂಗ್ ಮತ್ತೆ ಫನ್ ವಿಡಿಯೋಸ್ ಎಲ್ಲ ಬರುತ್ತೆ ಮುಂದೆ. ಅದನ್ನೆಲ್ಲ ತೆಗ್ದಿರೋಂಥವ್ರು ಶ್ರೀಯುತರಾದ ಶರ್ಮಾ ಅವರು. ನಮಸ್ತೆ ಶರ್ಮಾ ಅವರೇ. ಹಲೋ ಶರ್ಮಾ, ನಮಸ್ತೆ. ಹಾಗೆ the lead editor for this movie is Jonathan. I'm not sure Jonathan is on the call. Yeah, he's there. Oh, hi. Hey Jonathan, can you hear me? Yes, I can hear you just fine. Namaskara. Oh, wow. Namaskara. ತುಂಬಾ ಖುಷಿ ಆಯ್ತು ಜಾನಥನ್, ನಮಸ್ಕಾರ ಅಂತ ನಿಮ್ಮಿಂದ ಕೇಳಿ. I felt really happy listening to Namaskara from you. Thank you. I learned that word just now as everyone else was saying it. That was Okay, I see. It's a way of greeting in India. Thank you and welcome to the webinar. Thank you. All right. ಈಗ ಕತೆ ಬಗ್ಗೆ ಅಥವಾ ಚಲನಚಿತ್ರ ಕಿರುಚಿತ್ರದ ಬಗ್ಗೆ ಮಾತಾಡೋಕೆ ಹೊರಡೋಣ. ಈ ಚಿತ್ರದ ಪ್ರಮುಖ ಪಾತ್ರಧಾರಿ ಹಾಗೂ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಮಾಡಿರುವಂತ ಶ್ರೀನಿ ರಾಘವನ್ ಅವ್ರಿಗೆ ಮೊದಲನೇ ಪ್ರಶ್ನೆ. ಹೇಳಿ ಶ್ರೀನಿ ಅವರೇ, ಈ ಚಿತ್ರದಲ್ಲಿ ಈ ಚಿತ್ರ ಮಾಡುವಂತ ಕಿರುಚಿತ್ರ ಮಾಡುವಂತ ಉದ್ದೇಶ ಮತ್ತೆ ಉತ್ತೇಜನ ನಿಮ್ಗೆ ಹೇಗ್ ಬಂತು? ನನ್ಗೆ ಗೊತ್ತು, ನಾನು ನಿಮ್ಮ ಹತ್ರ ಮಾತಾಡಿದ್ದೀನಿ, ಆದ್ರೆ ಇಲ್ಲಿ ಕೂತಿರುವಂತ ಎಲ್ಲಾ ವೀಕ್ಷಕರು, ನೋಡ್ತಿರುವಂತ ಎಲ್ಲಾ ವೀಕ್ಷಕರಿಗೆ ಈ ವೆಬಿನಾರ್ ಮೂಲಕ ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಆಲೋಚನೆ ಇತ್ತು ಅನ್ನೋದನ್ನ ತಿಳಿಸ್ಕೊಡಿ. ಖಂಡಿತ. ಎಲ್ಲದಕ್ಕಿಂತ ಮೊದಲಾಗಿ TKSFF ತಂಡದವರಿಗೆ ನಮ್ಮೆಲ್ಲರ ನಮಸ್ಕಾರಗಳು. ಅವ್ರಿಲ್ಲದೆ ಇದ್ದಿದ್ರೆ ಇದು ಸಾಧ್ಯವೇ ಆಗ್ತಿರ್ಲಿಲ್ಲ. ಸೊ ಆ ರೀತಿ ಒಂದು ಸೀಡ್ ಥಾಟ್ನ ನಮ್ಮಲ್ಲಿ ಹಾಕಿದವರು ಅವರೇ. ಸೊ ಈಗ ನಾವೆಲ್ಲ ಒಂಥರ ಕವಡೆಗಳಿದ್ದ ಹಾಗೆ, ಕವಡೆಗಳನ್ನ ಚಿಮ್ಸೋದ್ರೆ ಚಿಮ್ಮಿರುವಂತ ಕವಡೆಗಳು ಕಾಣಿಸುತ್ತೆ, ಬಟ್ ಹಿಂದ್ಗಡೆ ಯಾರು ಚಿಮ್ಸಿದ್ರು ಕಾಣಲ್ಲ ಅಲ್ವಾ? ಕರೆಕ್ಟ್. ಸೊ ಆ ಕೆಲಸ ಮಾಡಿದವರು TKSFF. ಸೊ ಅವರಿಗೆ ನಮ್ಮೆಲ್ಲರ ಹೃತ್ಪೂರ್ವಕ ನಮಸ್ಕಾರಗಳು. ಮತ್ತೆ ಈ ಚಿತ್ರದ ಬಗ್ಗೆ ಹೇಳ್ಬೇಕಾದ್ರೆ ಮೊದಲು ಫಸ್ಟ್ ಟೀಮ್ ಮಾಡ್ಬಿಟ್ವಿ. ಟೀಮ್ ಮಾಡಿದ್ಮೇಲೆ ಏನ್ ಮಾಡೋಣ ಅಂತ ಪ್ರಶ್ನೆ ಬಂದಾಗ ಸಮಥಿಂಗ್ ದಟ್ ಈಸ್ ಕ್ಲೋಸ್ ಟು ಅವರ್ ಹಾರ್ಟ್, ರೈಟ್? ಸೊ ಅದು ಹೇಗೆ ಆ ರೀತಿ ಹೇಗೆ ಹೋಗ್ಬೇಕು, ಯಾವ್ದಾದ್ರು ಒಂದು ಕರೆಂಟ್ ಸಿಚುವೇಶನ್ ತಗೊಂಡು ಅದ್ರ ಮೂಲಕ ಹೇಳೋಣ ಅನ್ನೋ ಒಂದು ಐಡಿಯಾ ಬಂತು. ಆ ಟೈಮ್ನಲ್ಲಿ ಡಿಸೆಂಬರ್, ನಾವು ಸ್ಟಾರ್ಟ್ ಮಾಡಿದ್ದೆ ಡಿಸೆಂಬರ್ನಲ್ಲಿ. ಅವಾಗ ತಾನೇ ನಾನು ನ್ಯೂಸ್ ಪೇಪರಲ್ಲಿ ನೋಡ್ತಾ ಇದ್ದಾಗ ಈ ಮಾನೋಲಿತ್ಸ್ ಬಗ್ಗೆ ನ್ಯೂಸ್ ಶುರು ಆಯ್ತು. ಅಂದ್ರೆ ಏನೋ ಸ್ಟ್ರೇಂಜ್ ಮಾನೋಲಿತ್ಸ್ ಎಲ್ಲ ಕಾಣಿಸ್ತಾ ಇದೆ, ಯಾವುದೋ ಒಂದು ಬೇರೆ ಬೇರೆ ಜಾಗಗಳಲ್ಲಿ. ಸಡನ್ ಆಗಿ ಈ 2001 ಸ್ಪೇಸ್ ಆಡಿಸಿ ಅಂತ ಒಂದು ಸಿನಿಮಾ ಬಂದಿತ್ತು, ಅದರಲ್ಲಿ ಒಂದು ಮಾನೋಲಿತ್ ಬರುತ್ತೆ. ಆ ರೀತಿ ಎಲ್ಲ ಕಡೆ ಕಾಣಿಸಕ್ ಶುರು ಆಯ್ತು. ಸೊ ಏನೇನೋ ಸ್ಪೆಕ್ಯುಲೇಷನ್ಸ್. ಸೊ ಅದನ್ನ ನೋಡ್ತಾ ಇದ್ದಾಗ ಒಂದು ರೀತಿ ಏನಿದು, ದಿಸ್ ಇಸ್ ಸಮ್ ಕೈಂಡ್ ಆಫ್ ಅ ಡೋರ್ ಟು ಅ ಡಿಫರೆಂಟ್ ರೆಲ್ಮ್ ಅಂತ, ಆ ಥರ ಎಲ್ಲ ಸ್ಪೆಕ್ಯುಲೇಷನ್ಸ್. ಆಮೇಲೆ ಗೊತ್ತಾಯ್ತು ಅದು ಯಾರೋ ಬೇರೆ ಮಾಡಿತ್ತು ಅಂತ. ಆದ್ರೆ ಅದೊಂದು ರೀತಿ ಕ್ಯೂರಿಯಾಸಿಟಿ ಬಹಳ ಹುಟ್ಟಿಸ್ತು. ಅದೇ ಟೈಮ್ನಲ್ಲಿ ಆನ್ December 20th ದ ಗ್ರೇಟ್ ಕಂಜಂಕ್ಷನ್ ಅಂತ ಏನ್ ಹೇಳ್ತೀವಿ, ಅವತ್ತೇ ಸ್ಯಾಟರ್ನ್ ಅಂಡ್ ಜುಪಿಟರ್ ಕಂಜಂಕ್ಷನ್ ಆಗಿದ್ದು. ಅದು ಬಹಳ ನ್ಯೂಸ್ ಬಂತು, ಎಸ್ಪೆಷಲಿ ನಾಸಾ ಕಡೆ ಆ ಕಡೆ ನೋಡಿದಾಗ ಗೊತ್ತಾಗುತ್ತೆ. ಇಟ್ ಈಸ್ ಒನ್ ಆಫ್ ದ ರೇರೆಸ್ಟ್ ಇವೆಂಟ್ಸ್, ರೇರೆಸ್ಟ್ ಆಸ್ಟ್ರೋನಾಮಿಕಲ್ ಇವೆಂಟ್ಸ್. ಆ ರೀತಿ ಆಗಿದ್ದು 800 ವರ್ಷಗಳ ಹಿಂದೆ ಸ್ವಲ್ಪ ಕ್ಲಿಯರ್ ಆಗಿ ಕಾಣಿಸಿತ್ತು ಅಂತ ಫಸ್ಟ್ ಗೊತ್ತಾಯ್ತು. ಆಮೇಲೆ ಸ್ವಲ್ಪ ರಿಸರ್ಚ್ ಮಾಡಿದಾಗ ಇಟ್ ಆಕ್ಚುಲಿ ಹ್ಯಾಪೆಂಡ್ 400 years ಬ್ಯಾಕ್ ಅಂತ ಗೊತ್ತಾಯ್ತು. ಸೊ ಆ ಟೈಮ್ನಲ್ಲಿ ಒಂದು ವಿಶಿಷ್ಟವಾದಂತಹ ಘಟನೆ ನಡೆದಿತ್ತು ನಮ್ಮ ಭಾರತದಲ್ಲಿ. ಸೊ ದಟ್ ವಾಸ್ ದ ಟೈಮ್ ಆಫ್ ವಾರ್ಸ್ ಅಂಡ್ ಆರ್ಕಿಟೆಕ್ಚರ್ಸ್, ಅಂಡ್ ದಟ್ ವಾಸ್ ಆಲ್ಸೋ ದ ಟೈಮ್ ವೆನ್ ಲಾಟ್ ಆಫ್ ಇನ್ವೇಷನ್ಸ್ ಟುಕ್ ಪ್ಲೇಸ್ ಅಲ್ವಾ? ಸೊ ಆ ರೀತಿ ಒಂದು ಇವೆಂಟ್ ನ ತಗೊಂಡು, ಸೊ ದೇರ್ ಈಸ್ ಸಮಥಿಂಗ್ ಪ್ರೆಸೆಂಟ್, ದೇರ್ ಇಸ್ ಸಮ್ ಪಾಸ್ಟ್ ಆಲ್ಸೋ. ಇದನ್ನ ಹೇಗೆ ಕನೆಕ್ಟ್ ಮಾಡೋದು, ಇದನ್ನ ಕನೆಕ್ಟ್ ಮಾಡಿದ್ರೆ ಒಂದು ಕಿರುಚಿತ್ರ ಮಾಡಕ್ಕಾಗತ್ತಾ ಅಂತ ನಮ್ಮನ್ನ ನಾವೇ ಕೇಳ್ಕೊಂಡಾಗ, ಸೊ ದೆನ್ ಐ ಥಾಟ್ ಓಕೆ, ಸೊ ಲೆಟ್ ಮೀ ಡೂ ಸಮ್ ರೈಟ್ ಅಪ್, ಒಂದು ಫ್ರೇಮ್ ವರ್ಕ್ ಹಾಕೊಳ್ತೀನಿ,
ಆಮೇಲೆ ನಮ್ಮ ಟೀಮ್ ಜೊತೆ ಮಾತಾಡೋಣ ಅಂತ ಅನ್ಕೊಂಡು ಕಾನ್ಸೆಪ್ಟ್ ಮತ್ತೆ ಫ್ರೇಮ್ ವರ್ಕ್ ಎಲ್ಲ ಹಾಕೊಂಡು ಆಮೇಲೆ ನಾವು ಬ್ರೈನ್ ಸ್ಟಾರ್ಮ್ ಮಾಡಕ್ ಶುರು ಮಾಡಿದ್ವಿ. ಆ ರೀತಿ ಬ್ರೈನ್ ಸ್ಟಾರ್ಮ್ ಮಾಡ್ತಾ ಮಾಡ್ತಾ ಕೆಲವೊಂದು ಇವೆಂಟ್ಸ್ಗೂ ಮತ್ತೆ ಪರ್ಸನಲ್ ಎಕ್ಸ್ಪೀರಿಯನ್ಸಸ್ಗೂ ಬಹಳ ಚೆನ್ನಾಗಿ ಕನೆಕ್ಟ್ ಆಯ್ತು. ಫಾರ್ಚುನೇಟ್ಲಿ ವಿ ವರ್ ಆಲ್ ಇನ್ ಸಿಂಕ್. ಸೊ ಎಲ್ರಿಗೂ ಅದು ಇಷ್ಟ ಆಯ್ತು. ಮತ್ತೆ ದೇ ಲೈಕ್ ಸಮ್ ಕೈಂಡ್ ಆಫ್ ವಾಟ್ ವಿ ಕ್ಯಾನ್ ಸೇ ಇಸ್ ಕ್ಲಾಸಿಕಲ್ ಥೀಮ್, ರೈಟ್? ಕ್ಲಾಸಿಕಲ್ ಥೀಮು ಮತ್ತೆ ಮಾಡರ್ನ್ ಥೀಮು, ಸೈನ್ಸ್ ವರ್ಸಸ್ ಮಿಸ್ಟಿಸಿಸಮ್ ಚಾಲೆಂಜಸ್, ಈ ರೀತಿ ಎಲ್ಲ ಕನೆಕ್ಟ್ ಮಾಡ್ತಾ ಬಂದ್ವಿ. ಸೊ ಹೀಗೆ ಫಸ್ಟು ಕತೆ ಮತ್ತು ಸ್ಕ್ರೀನ್ ಪ್ಲೇ ರೆಡಿ ಆಗಿ ದೆನ್ ವಿ ಥಾಟ್ ಅಬೌಟ್ ಓಕೆ let's make this kind of a movie. And especially having seen or having experienced mystery spots in California ಅಥವಾ Oregon, ಈ ರೀತಿ ಜಾಗಗಳಲ್ಲಿ ಇರುವಂತ ಮಿಸ್ಟ್ರಿ ಸ್ಪಾಟ್ಸ್ ನ ಆ ರೀತಿ ಒಂದು ಕಾನ್ಸೆಪ್ಟ್ ನ ಇಲ್ಲಿ ತಗೊಂಡ್ಬಂದ್ವಿ. ಖಂಡಿತ ಬಹಳ ಅದ್ಭುತವಾಗಿತ್ತು ನಿಮ್ಮ ಎಕ್ಸ್ಪ್ಲನೇಷನ್ ಶ್ರೇಣಿ. ಸೊ ಸಾರಿ, ಸ್ವಲ್ಪ ನೀರು ಕುಡೀರಿ ಸದಾ, ಬೇಕಂದ್ರೆ ನೋ ವರೀಸ್, ಟೇಕ್ ಯುವರ್ ಟೈಮ್. ಸ್ವಲ್ಪ ನೀರು ಬಿಸಿನೀರು. ಅದು ನನಗೆ ಸ್ವಲ್ಪ ಕೆಮ್ಮು ಮತ್ತೆ ಶೀತ ಇತ್ತು, ಸೊ ಹಾಗಾಗಿ ಮೆಡಿಸಿನ್ ತಗೊಂಡಿದ್ದೀನಿ, ಅದಕ್ಕೋಸ್ಕರನೇ. ಓಕೆ, ಐ ಆಮ್ ಫೀಲಿಂಗ್ ಮಚ್ ಬೆಟರ್, ಥ್ಯಾಂಕ್ ಯು. ಶ್ರೀನಿ, ನನಗ್ ತಿಳಿದಿರೋ ಹಾಗೆ ಪ್ರೆಟಿ ಮಚ್ ಎವ್ರಿಬಡಿ ಹೂಸ್ ಆಕ್ಟೆಡ್ ಇನ್ ದಿಸ್ ಮೂವಿ ಅಥವಾ ಎವ್ರಿಬಡಿ ಹೂಸ್ ಪಾರ್ಟ್ ಆಫ್ ದಿಸ್ ಮೂವಿ ಅಂತಂದ್ರೆ ಎವ್ರಿಬಡಿ, ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. I don't know, probably some people who are part of this movie may have done this before, but ನನಗೆ ಗೊತ್ತಿರೋ ಹಾಗೆ ಕಿರುಚಿತ್ರ ಅಂತ ಬಂದಾಗ ನನಗೆ ಶ್ರೀಲಕ್ಷ್ಮಿ ಗೊತ್ತು, ಹಾಗೆ ಶಶಿ ಎಲ್ಲ ಗೊತ್ತು. ನಾವು ನಾಟಕಗಳೆಲ್ಲ ನೋಡಿದೀವಿ, ರಂಗಮಂದಿರದಲ್ಲಿ ಇರುವಂತ ಅನುಭವಗಳಿದೆ, ರಂಗಮಂದಿರದಲ್ಲಿ ಮಾಡಿರುವಂತ ಅನುಭವಗಳಿದೆ. ಬಟ್ ಈ ಮೂವಿ ಅಂತ ಬಂದಾಗ ಅಥವಾ ಕಿರುಚಿತ್ರ ಅಂತ ಬಂದಾಗ ಇದೇ ಪ್ರಥಮವಾದ ಪ್ರಯತ್ನ ಅಂತ ಹೇಳ್ಬೋದು. ಅಟ್ಲೀಸ್ಟ್ ನಮ್ಮ ಆಸ್ಟಿನ್ ಅಲ್ಲಿ, ನಮ್ಮ ಕನ್ನಡ ಸಂಘದಲ್ಲಿ ಇದೇ ಪ್ರಪ್ರಥಮವಾದ ಪ್ರಯತ್ನ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಮ ಅನುಭವ ಏನು ಶ್ರೀನಿ? ಅಂದ್ರೆ ಇದಕ್ಕಿಂತ ಮುಂಚೆ ನೀವೇನಾದ್ರೂ ಈ ರೀತಿ ಮಾಡಿದ್ರಾ, ಅಥವಾ ಈ ಕಿರುಚಿತ್ರ ಆಗಿರ್ಬೋದು ಅಥವಾ ಚಲನಚಿತ್ರ ಆಗಿರ್ಬೋದು, ಅಥವಾ ಇದೇ ಪ್ರಥಮವಾಗಿ ನೀವು ಪ್ರಯತ್ನ ಪಟ್ರಿ ಅಂತ ಅಂದ್ಕೊಂಡ್ರೆ ಇದ್ರ ಬಗ್ಗೆ ನಿಮ್ದೇ ಆದ ಒಂದು ಯೂನಿಕ್ ಅನುಭವಗಳು ಏನಾದ್ರೂ ಇದ್ರೆ ಹಂಚ್ಕೋತೀರಾ? ಖಂಡಿತ. ಇಲ್ಲಿ ನನಗೆ ಯಾವ ರೀತಿಯ ಅನುಭವನೂ ಇಲ್ಲ. ಸಿನಿಮಾ ಪ್ರಪಂಚದಲ್ಲಿ ಯಾವುದೇ ರೀತಿಯ ಅನುಭವನೂ ಇಲ್ಲ. ನನ್ನ ಅನುಭವ ಏನಿದ್ರು ಬರೀ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಸೊ ಥಿಯೇಟರ್ ಅಲ್ಲಿ ಮಾಡಿದ್ದ ಎಕ್ಸ್ಪೀರಿಯನ್ಸು ಮತ್ತೆ ಥಿಯೇಟರ್ ಮಾಡಿಬಿಟ್ರೆ ಸಿನಿಮಾದಲ್ಲಿ ಮಾಡ್ಬಿಡ್ತೀವಿ ಅಥವಾ ಸಿನಿಮಾಲ್ ಮಾಡ್ಬಿಟ್ರೆ ಥಿಯೇಟರ್ ಮಾಡ್ಬಿಡ್ತೀವಿ ಅನ್ನೋದು ಎರಡು ಸುಳ್ಳು ಅನ್ಸುತ್ತೆ. ಇಲ್ಲಿನ ಅಂದ್ರೆ ಅದರ ಏನ್ ಹೇಳ್ತೀವಿ, ಅದರ ಭಾವಗಳು ಒಂದೇ ಆಗಿರ್ಬೋದು. ಬಟ್ ಸಿನಿಮಾ ಮಾಡ್ಬೇಕಾದ್ರೆ ನನಗನ್ಸಿದ್ದು 30% ಕಲೆ, ಇನ್ನೊಂದು 70% ಕುಶಲ ಕಲೆ ಅಂತ. ಸೊ 30% ಆರ್ಟ್ಸ್ ಅಂಡ್ 70% ಇಸ್ ಪ್ಯೂರ್ಲಿ ಕ್ರಾಫ್ಟ್. ಸೊ ಆರ್ಟ್ ಅಂಡ್ ಕ್ರಾಫ್ಟ್ಗೆ ಅಲ್ಲಿ ಕಾಂಬಿನೇಷನ್ ಜಾಸ್ತಿ ಇದೆ, ಬಟ್ ಕ್ರಾಫ್ಟ್ ತುಂಬಾ ಹೆಚ್ಚಾಗುತ್ತೆ ಮೂವಿ ಮೇಕಿಂಗ್ ಅಲ್ಲಿ. ಸೊ ಶ್ರೀನಾಥ್ ಯಾವಾಗಲೂ ಹೇಳ್ತಿರ್ತಾರೆ, ಮೂವಿ ಮೇಕಿಂಗ್ ಇಸ್ ಮೋರ್ ಎಂಜಿನಿಯರಿಂಗ್ ಅಂತ. ಸೊ ಅದು ನಿಜ. ಥಿಯೇಟರ್ ಆಗಿದ್ರೆ ಓಕೆ, ನಾವು ಏನೋ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ಬಿಡ್ತೀವಿ, ಮತ್ತೆ ಸಂಭಾಷಣೆ ರೆಡಿ ಮಾಡ್ಬಿಡ್ತೀವಿ, ಆಲ್ ಕಾನ್ವರ್ಸೇಷನ್ಸ್ ಆರ್ ಫೈನ್ ಅಂಡ್ ಡೈಲಾಗ್ಸ್ ಆರ್ ಫೈನ್, ಮೊನೋಲಾಗ್ ಇಸ್ ದೇರ್, ಅಂಡ್ ನೌ ವಿ ಸ್ಟಾರ್ಟ್ ವಿತ್ ಓಕೆ ಲೆಟ್ಸ್ ಡೂ ರಿಹರ್ಸಲ್, ರೈಟ್? ಹೌದು. ಇಲ್ಲ ಹೇಗ್ ಬರುತ್ತೋ ರಿಹರ್ಸಲ್ ನೋಡ್ತಾ ಹೋಗ್ತೀವಿ, ವಿ ಸ್ಟಾರ್ಟ್ ಫೈನ್ ಟ್ಯೂನಿಂಗ್ ಇಟ್, ಮತ್ತೆ ಲಾಂಚ್ ಆಗುತ್ತೆ. ಮೂವಿನಲ್ಲಿ ಇಂಪ್ರೊವೈಸೇಷನ್ಗಂತೂ ಕೊನೆನೇ ಇಲ್ಲ. ಎಷ್ಟೇ ರಿಹರ್ಸಲ್ ಮಾಡಿದ್ರು ನನಗನ್ಸಿದ್ದು ರಿಹರ್ಸಲ್ ಎಲ್ಲ ಮಾಡಿದ್ವಿ, ಸೊ ಬ್ಲಾಕಿಂಗ್ ಎಲ್ಲ ಕರೆಕ್ಟ್ ಆಗಿತ್ತು ಅಂತ ನಾವು ಅನ್ಕೊಂಡಿದ್ವಿ. ಬಟ್ ಆ ಸ್ಪಾಟ್ಗೆ ಹೋದಾಗ ಕಂಪ್ಲೀಟ್ಲಿ ಡಿಫರೆಂಟ್. ಸೊ ದೇರ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಥಿಯರಿ ಅಂಡ್ ಪ್ರಾಕ್ಟಿಸ್ ಇನ್ ಥಿಯರಿ, ರೈಟ್? ಯಾಕಂದ್ರೆ ರಂಗಮಂದಿರ ಅಂತ ನೀವು ಹೇಳಿದಾಗ ಶ್ರೀನಿ, ಸಾರಿ ಟು ಇಂಟರ್ಜೆಕ್ಟ್, ರಂಗಮಂದಿರ ಅಂತ ನೀವು ಹೇಳಿದಾಗ ಸೊ ನಾನು ರಂಗಮಂದಿರದಲ್ಲಿ ನಾಟಕಗಳು ಮಾಡಿದ್ದೀನಿ ಚಿಕ್ಕನ್ನಲ್ಲಿದ್ದಾಗ. ಸೊ ಅದ್ರಲ್ಲಾಯ್ತು ಅಂದ್ರೆ ನೀವು ಹೇಳಿದಾಗೆ ಒಂದು ಸ್ಕ್ರಿಪ್ಟ್ ಇರುತ್ತೆ, ಒಬ್ಬ ಡೈರೆಕ್ಟರ್ ಇರ್ತಾರೆ, ರಿಹರ್ಸ್ ಮಾಡಿರ್ತೀವಿ, ಮೆಮೊರೈಸ್ ಮಾಡಿರ್ತೀವಿ, ಅಲ್ಲಿ ಹೋಗ್ಬಿಟ್ಟು ನಮ್ದು ಮತ್ತೆ ನಮ್ ಜೊತೆ ಯಾರು ಪಾತ್ರ ಮಾಡ್ತಿರ್ತಾರೆ ಅವ್ರ ಜೊತೆ ಒಂಥರ ಕೆಮಿಸ್ಟ್ರಿ ಇರುತ್ತೆ. ಓಕೆ, ನಾವ್ ಈ ತರ ಮಾಡ್ಬೇಕಪ್ಪ, ಸೊ ನನಗೆ ಅವ್ನ್ ಕ್ಯೂ ಕೊಡೋದಾಗ್ಲಿ ಅಥವಾ ಅವ್ನ್ ನನಗ್ ಕ್ಯೂ ಕೊಡೋದಾಗ್ಲಿ, ನನ್ ಡೈಲಾಗ್ಸ್ ನೆಕ್ಸ್ಟ್ ಏನ್ ನಾನ್ ತಗೋಬೇಕು ಅನ್ನೋದಾಗ್ಲಿ, ಅದನ್ನೆಲ್ಲದನ್ನು ನಾವು ಎಕ್ಸ್ಪೆರಿಮೆಂಟ್ ಪ್ರಾಕ್ಟೀಸ್ ಮಾಡಿ 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 ನಮ್ಗೆ ಒಂಥರ
ಅಚ್ಚುಕಟ್ಟಾಗಿ ಕರಗತ ಆಗ್ಬಿಟ್ಟಿರತ್ತೆ. ಸೊ ಹಾಗಾಗಿ ನಾವು ಆ ರಂಗಮಂದಿರದಲ್ಲಿ ಹೋದಾಗ ನಮ್ಗೆ ತಪ್ಪು ಮಾಡೋದಕ್ಕೆ ಏನು ಚಾನ್ಸ್ ಇರೋದಿಲ್ಲ. ಸೊ ಡೈಲಾಗ್ಸ್ ಮರೆಯೋದಾಗ್ಲಿ ಅಥವಾ ಡೈಲಾಗ್ಸ್ ಏನಾದ್ರು ತಪ್ಪು ಹೇಳೋದಾಗ್ಲಿ ಅದೆಲ್ಲ ಚಾನ್ಸ್ ಇರೋದಿಲ್ಲ. ಅದು ಹೇಳಿದ್ರು ಅಭಾಸ ಆಗತ್ತೆ, ಅದೊಂದು ಬೇರೆ ವಿಷಯ. ಬಟ್ ಇದು ಆ ಮೂವಿ ಆಯ್ತು ಅಂತಂದ್ರೆ ನಿಮ್ಗೆ ಎಷ್ಟೊಂದು ಎಕ್ಸ್ಪೆರಿಮೆಂಟ್ಗಳು ಮಾಡ್ಬೋದು ಅಥವಾ ಕಟ್ ಮಾಡ್ಬೋದು, ಮತ್ತೆ ರೀಟೇಕ್ ತಗೋಬಹುದು, ಆ ರೀತಿ ಎಲ್ಲ ಇರುತ್ತೆ. ಸೊ ಅದೊಂದು ನನಗೆ ತಿಳಿದಿರೋ ಮಟ್ಟಿಗೆ ರಂಗಮಂದಿರ ಮತ್ತು ಮೂವಿ ಮೇಕಿಂಗ್ ಅಲ್ಲಿ ಅದೊಂದು ಅಡ್ವಾಂಟೇಜ್ ಇರುತ್ತೆ. ಪ್ಲಸ್ ನೀವು ಹೇಳ್ದಾಗೆ ಟೆಕ್ನಿಕಲ್ ಇದು ಅಂತ ಹೇಳಿದ್ರಲ್ವಾ, ಸೊ ಅದು ಡೆಫಿನೆಟ್ಲಿ ಐ ಅಗ್ರಿ ವಿತ್ ಯು. ಯಾಕಂದ್ರೆ ಈ ಹಾಲಿವುಡ್ ಇಷ್ಟೊಂದು ಫಿಕ್ಷನ್ ಮೂವೀಸ್ಗಳೆಲ್ಲ ನೋಡಿದಾಗ ಹಿಂಗಪ್ಪ ಮಾಡ್ತಾರೆ ಇದನ್ನೆಲ್ಲ, ಹಿಂಗೆ ಇದೆಲ್ಲ ಸಾಧ್ಯನಾ ಇದು ಅಂತ ಅನಿಸ್ಬಿಡತ್ತೆ ಒಂದೊಂದ್ಸತಿ. ಸೊ ಕಂಟಿನ್ಯೂ. ಸಾರಿ ಫಾರ್ I just have to add one thing here. Sorry. In a movie, the way you tell stories is so different than a play. Play goes sequentially. In movie, sometimes you may go into future and then get back to flash. So there's a different thing, and that advantage was taken here in making this movie, I think. Also. Absolutely, I agree with you. ಅಂಡ್ ಆಲ್ಸೋ ಸದಾ ಒಂದು ಆಡ್ ಮಾಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಈ ನಮ್ದು ಈ ಕಾನ್ಸೆಪ್ಟ್ ನಾವು ಹೇಳ್ದಂಗೆ, ಶ್ರೀನಿ ಹೇಳ್ದಂಗೆ ಡಿಸೆಂಬರ್ ಅಲ್ಲಿ ನಾವು ಶುರು ಮಾಡಿದ್ವಿ ಇದೆಲ್ಲ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡಕ್ಕೆ. ಬಟ್ ನಮ್ಗೆ ಅದು ಆಲ್ಮೋಸ್ಟ್ ನಮ್ಗೆ 3 ರಿಂದ 4 ತಿಂಗಳು ನಾವು ಅದ್ರ ಬಗ್ಗೆ ರಿಸರ್ಚ್ ಮಾಡಿ, ಬಿಕಾಸ್ ಶಾರ್ಟ್ ಫಿಲ್ಮ್ಸ್ ಎಲ್ಲ ನೋಡಿದ್ವಿ. ಕೆಲವು ಶಾರ್ಟ್ ಫಿಲ್ಮ್ಸ್ ಅಲ್ಲಿ ಯೂಶಲಿ ಸ್ವಲ್ಪ ಸಿಂಪಲ್ ಸಬ್ಜೆಕ್ಟ್, ವೆರಿ ಸ್ಟ್ರೈಟ್ ಫಾರ್ವರ್ಡ್ ಸಬ್ಜೆಕ್ಟ್ ತಗೊಂಡು ವಿತಿನ್ 15 to 20 minutes ಅಷ್ಟೇ ಟೈಮ್ ಇರೋದು. ಬಟ್ ನಾವು ಇದು ವೆರಿ ಕಾಂಪ್ಲೆಕ್ಸ್ ಆಬ್ಜೆಕ್ಟ್ಸ್. ಸೊ ಅದನ್ನ ಯುನೀಕ್ ಆಗಿ ನಾವು ತಗೋಬೇಕಾಯ್ತು. ಯುನೀಕ್ ಕಾನ್ಸೆಪ್ಟ್, ಆಮೇಲೆ ಹೊಸ ಪ್ರೆಸೆಂಟ್, ಪಾಸ್ಟ್, ಅದು ಹೆಂಗೆ ಇಂಟ್ರಾಕ್ಟ್ ಆಗ್ತಾರೆ, ಆಮೇಲೆ ಯಾವ್ದಾದ್ರು ಡಿಫ್ರೆಂಟ್ ಆಸ್ಪೆಕ್ಟ್, ಕಂಜಂಕ್ಷನ್ ಇರ್ಬೋದು, ಮಿಸ್ಟೀರಿಯಸ್ ಪಾರ್ಟ್ಸ್ ಇರ್ಬೋದು, ಅದನ್ನೆಲ್ಲ ನಾವು ಎಲ್ಲ ಒಟ್ಟಿಗೆ ತಂದು 15-20 ನಿಮಿಷದಲ್ಲಿ ಹೆಂಗ್ ತೋರಿಸ್ಬೋದು. ಅಂಡ್ ಆಲ್ಸೋ ಸ್ವಲ್ಪ ಅದರ್ ಯುನೀಕ್ ಥಿಂಗ್ಸ್ ನಾವೆಲ್ಲಾನು ವಿ ವಾಂಟೆಡ್ ಟು ಡು ಒರಿಜಿನಲ್ ಹಿಯರ್. ಅಂದ್ರೆ ನಮಗೆ ಒಂದು ಲಿರಿಕ್ಸ್ ಇರ್ಬೇಕು, ಆ ಕರೆಕ್ಟ್ ಆಗಿ ಆ ಮೂವಿಗೆ ಎಂಟೈರ್ ಮೂವಿಗೆ ನೀವು ನಮ್ದು ಹಾಡ್ ಕೇಳಿದ್ರೆ ಎಂಟೈರ್ ಎಂಡ್ ಟು ಎಂಡ್ ನಮ್ಮ ಮೂವಿನ ಸಮರೈಸ್ ಮಾಡುತ್ತೆ. ಆಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ನಾವು ಕಂಪ್ಲೀಟ್ ಎಂಡ್ ಟು ಎಂಡ್ ನಾವು ಒಂದೊಂದು ಸೀನ್ಗೂ ನಾವು ಪ್ಲಾನ್ ಮಾಡಿದ್ವಿ. ಸೊ ಅದೆಲ್ಲ ವೆರಿ ಯುನೀಕ್. ವಿ ವಾಂಟೆಡ್ ಟು ಡೂ ಸಮಥಿಂಗ್ ಡಿಫರೆಂಟ್ ಫಾರ್ ದಿಸ್. ಖಂಡಿತ ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು ಶಶಿ. ಎಸ್ಪೆಷಲಿ ನನಗೆ ಆ ಲಿರಿಕ್ಸು ಮತ್ತೆ ಆ ಮ್ಯೂಸಿಕ್ ತುಂಬಾ ಕ್ಯಾಚಿ ಆಗಿದೆ ಅಂತ ನನ್ಗನ್ಸುತ್ತೆ. Yeah, I mean, definitely a lot of viewers who have seen the movie, they may have expressed in different ways. So while talking about it, Srini, if you don't mind, can we go to the reviewers, ಯಾರು ನೋಡಿದ್ದಾರೆ ಅವ್ರ ಕಮೆಂಟ್ಸ್ ಏನಿತ್ತು, ಅದ್ರ ಬಗ್ಗೆ ಒಂದು ಶಾರ್ಟ್ ವಿಡಿಯೋ ನೀವು ಕಳಿಸಿದ್ರಲ್ಲ, ಅದನ್ನ ನೋಡ್ಬೋದಾ? ಖಂಡಿತ ತೋರಿಸಿ. Okay, Sunil, can you play that please? ಥ್ಯಾಂಕ್ ಯು ಸುನಿಲ್. ಈ ರಿವ್ಯೂ ಕಮೆಂಟ್ಸ್ ಎಲ್ಲ ನಾನು ನೋಡ್ತಾ ಇದ್ದೆ. ಅಂದ್ರೆ ನಾನು ಫೇಸ್ಬುಕ್ ಅಲ್ಲಿ ಇರ್ಲಿಲ್ಲ, ಬಟ್ ಡೆಫಿನೆಟ್ಲಿ ನೀವು ಕಳ್ಸಿದ ವಿಡಿಯೋ ನೋಡ್ತಾ ಇದ್ದೆ. ರಿವ್ಯೂ ಕಮೆಂಟ್ಸ್ ಎಲ್ಲ ನಾನು ಮೂವೀಸ್ ನೋಡಿದೀನಿ, ಈ ಮಹಾಕಾಲ 2-3 ಸತಿ ನೋಡಿದೀನಿ ಇನ್ಫ್ಯಾಕ್ಟ್. ಸೊ ಕೆಲವೊಂದು ರಿವ್ಯೂ ಕಮೆಂಟ್ಸ್ ತುಂಬಾ ಅದ್ಭುತವಾಗಿ ಬರ್ದಿದ್ದಾರೆ. ಎಸ್ಪೆಷಲಿ ಇದು ಏನಕ್ಕೆ ನಾನು ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಮಹಾಕಾಲ ಮೂವಿದು ರಿವ್ಯೂ ಕಮೆಂಟ್ಸ್ ನಾನು ನೋಡ್ತಿದ್ದಾಗ ನನಗನ್ಸಿದ್ದೇನೆಂದ್ರೆ, ಹೌದಪ್ಪ, ಈ ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ TKSFF ಅವರು ಏನು ಅದು ಉದ್ದೇಶ ಇಟ್ಕೊಂಡು ಶುರು ಮಾಡಿದ್ರೋ, ಆ ಉದ್ದೇಶ ಈ ಕಿರುಚಿತ್ರದ ಮೂಲಕ ಈಡೇರಿದೆ ಅಂತ ಹೇಳ್ಬೋದು. ಅಂದ್ರೆ ಏನಂದ್ರೆ, ಈಗ ಬರೀ USA ಆಗಿಲ್ದೇನೆ ಇಂಡಿಯಾ ಅಲ್ಲಿ, ಯುರೋಪ್ ಅಲ್ಲಿ, ಹಾಗೆ ಬೇರೆ ಬೇರೆ ಆಸ್ಟ್ರೇಲಿಯಾ ಇರ್ಬೋದು, ನ್ಯೂಜಿಲೆಂಡ್ ಇರ್ಬೋದು, ಹಾಗೆ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಸ್ ಕಿರುಚಿತ್ರಗಳನ್ನ ನೋಡಿದ್ದಾರೆ ಜನ.
ನೋಡ್ಬಿಟ್ಟು ಅದರ ಬಗ್ಗೆ ಕಮೆಂಟ್ಸ್ ಹಾಕಿದ್ದಾರೆ ಅನ್ನೋದು ಕೇಳೋದಕ್ಕೇನೆ ಬಹಳ ಹೆಮ್ಮೆ ಆಗತ್ತೆ, ಬಹಳ ಖುಷಿ ಆಗತ್ತೆ. ಅಂಡ್ ಕೂಡೋಸ್ ಟು ಶ್ರೀನಿ ಅಂಡ್ ಟೀಮ್. ಎಸ್ಪೆಷಲಿ ಒಂದು 2-3 ನಾನು ಐ ಜಸ್ಟ್ ಪಿಕ್ ದ ನೇಮ್ಸ್ ರಿವ್ಯೂ ಕಮೆಂಟ್ಸ್ ಅಲ್ಲಿ. ಗಿಯಾನಾ ಫ್ರಮ್ ಇಟಲಿ ಅವರು, ಅವ್ರಿಗೆ ಕನ್ನಡದ ಭಾಷೆ ಪರಿಚಯ ಇಲ್ಲದೆ ಇದ್ರು ಅವರು ಕನ್ನಡ ಮತ್ತೆ ಭಾಷೆ ಮತ್ತೆ ಸಂಸ್ಕೃತಿನ ಪರಿಚಯ ಮಾಡ್ಕೋತಿರೋರು. ಈಗ ಅವ್ರ ಕಮೆಂಟ್ಸ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅವರು ತುಂಬಾ ಕಷ್ಟಪಟ್ಟು ಮೂವಿ ನೋಡಿ ಅರ್ಥ ಮಾಡ್ಕೊಂಡು ಅದ್ರ ಬಗ್ಗೆ ಕಮೆಂಟ್ಸ್ ಹಾಕಿರೋದು ತುಂಬಾ ತುಂಬಾ ಕಮೆಂಡಬಲ್. ಹಾಗೆ ದೀಪಾ ಶ್ರುತಿ ಅವರು UK ಇಂದ ಅವರು ಕನ್ನಡದಲ್ಲಿ ಬರೆದು ಅದನ್ನ ಪೋಸ್ಟ್ ಮಾಡಿದ್ರು, ಅದು ಬಹಳ ಚೆನ್ನಾಗಿತ್ತು. ಹಾಗೆ ಜಯ ಅಂತ ಹೇಳಿ ಇನ್ನೊಬ್ರು ಇಟಲಿಯಿಂದ ಕನ್ನಡದವರೇ, ಅವರು ನಾವೆಲಿಸ್ಟ್ ಅಂತೆ. ಸೊ ಅವರು ಅದ್ರ ಬಗ್ಗೆ ಕಮೆಂಟ್ ಹಾಕಿದ್ದಾರೆ. ಸೊ ನಾರ್ತ್ ಅಮೆರಿಕಾಲಿ ಅಂದ್ರೆ US ಅಲ್ಲಿ ಮತ್ತೆ ಇಂಡಿಯಾಲೆಲ್ಲ ನಮ್ಮ ಸ್ನೇಹಿತರು ಮತ್ತೆ ನಮ್ಮ ಸಂಬಂಧಿಗಳು ಅವರೆಲ್ಲ ನೋಡಿ ಅದ್ರ ಕಮೆಂಟ್ ಹಾಕಿರೋದು ಒಂದು. ಇನ್ನೊಂದು, ಯಾರು ಪರಿಚಯನೇ ಇಲ್ಲದೆ ಇರೋರು ಬೇರೆ ದೇಶದಿಂದ ಈ ಮೂವಿ ನೋಡಿ ಇದ್ರ ಬಗ್ಗೆ ಕಮೆಂಟ್ಸ್ ಹಾಕೋದು ಮತ್ತೆ ಇದ್ರ ಬಗ್ಗೆ ಮೆಚ್ಚುಗೆಯನ್ನು ಹೇಳೋದು ಅಂದ್ರೆ ಒಂದ್ ರೀತಿಯಲ್ಲಿ ಈ ಮಹಾಕಾಲ ಮೂವಿನ ಎತ್ತು ತೋರಿಸುತ್ತೆ. ಇನ್ನೊಂದು, ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಅವ್ರದ್ದು ಮೂಲ ಉದ್ದೇಶ ಏನಿದೆ ಅದು ಈ ರೀತಿ ಈಡೇರ್ತಾ ಇದೆ ಅಂತ ಹೇಳ್ಬೋದು. ಏನಂತೀರಿ ಶ್ರೀನಿ ಇದ್ರ ಬಗ್ಗೆ? ಕೃತಜ್ಞತೆಗಳು. ಅದಕ್ಕಿಂತ ನನಗೆ ಇನ್ನ ಹೆಚ್ಚಿಗೆ ಏನು ಹೇಳಕ್ ಆಗೋದಿಲ್ಲ. ನಾವು ಖಂಡಿತ ಆ ರೀತಿ ಏನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಏನೋ ಮಾಡ್ತಿದ್ದೀವಿ, ಏನೋ ನಾಟಕ ಮಾಡ್ತಿದ್ದೀವಿ, ಏನೋ ಒಂದು ಚಿಕ್ಕದಾಗ ಒಂದು ಸಿನಿಮಾ ಮಾಡಿದ್ರೆ ಒಂದ್ ಸ್ವಲ್ಪ ಜನ ಫ್ರೆಂಡ್ಸ್ ನೋಡ್ತಾರೆ, ಓಕೆ ಅಂತ ಹೇಳಿ ಕಳಿಸ್ತಾರೆ ಅಂತ ಅನ್ಕೊಂಡ್ವಿ ಅಷ್ಟೇ. ಅವ್ರಿಗೆ ಜನ ನೋಡ್ತಾರೋ ಬಿಡ್ತಾರೋ, ನಾವಂತೂ ಮಾಡ್ಬಿಡ್ತೀವಿ ಅಂತಾನೆ ನಾವು ಹೋಗಿದ್ದು. ಸೊ ಜನಕ್ಕೆ ಇಷ್ಟ ಆಯ್ತು ಅಂತಂದ್ರೆ ಅದು ಆಡೆಡ್ ಬೆನಿಫಿಟ್. ಅಬ್ಸಲ್ಯೂಟ್ಲಿ, ನೋ ಅಬ್ಸಲ್ಯೂಟ್ಲಿ. ಅಂದ್ರೆ ನಾನು ಏನಕ್ಕೆ ಹೇಳಿದೆ ಈ ಪಾಯಿಂಟ್ ಬಗ್ಗೆ ತುಂಬಾ ಒತ್ತು ಕೊಡ್ತಾ ಇದ್ದೀನಿ ಯಾಕೆಂದ್ರೆ ಅಗೇನ್ ಅಂಡ್ ಅಗೇನ್ ಒಂಥರ ತುಂಬಾ ಖುಷಿ ಆಗತ್ತೆ ನಮ್ಗೆ. ಅಂದ್ರೆ ಟೆಕ್ಸಸ್ ಅಲ್ಲಿ ಆಸ್ಟಿನ್ ಅಲ್ಲಿ ಇದ್ಕೊಂಡು ನೋಡಪ್ಪ ನಾವೊಂದು ಇದೊಂದು ಸಣ್ಣ ಪ್ರಯತ್ನ ಮಾಡಿದ್ವಿ, ಈ ಪ್ರಯತ್ನ ಯಾವ ರೀತಿ ಹೊಮ್ತಾ ಇದೆ ಆಚೆ ಕಡೆಯಿಂದ ಬೇರೆ ದೇಶಗಳಿಗೆ ಅನ್ನೋದಕ್ಕೆ ಒಂದ್ ರೀತಿ ನೋಡೋದಕ್ಕೆ ಕೇಳೋದಕ್ಕೆ ತುಂಬಾ ಖುಷಿ ಆಗತ್ತೆ. I think that's how I felt it, even though not part of the movie, that's how I felt it. And I'm pretty sure entire cast and crew of your movie, ಕಿರುಚಿತ್ರದ್ದು ಎಲ್ರು that they must have felt the same thing. ಏನಂತೀರಿ? I'm going to pick some names. Srinath, I'll start from you. ನೀವೇನಂತೀರಿ? Oh, absolutely. Actually, Nano, when we started this movie, the whole thing is because our focus was Austin and Kannada team, right? Our my vision, like ನಾವು ನಾಟಕದಲ್ಲಿ ಮಾಡೋದ್ರಿಂದ ಇದಿಷ್ಟೇ ತಾನೇ ಸ್ಟೇಜ್ ಮೇಲೆ ಮಾಡೋ ತರ ಇದು ಏನಿದೆ, ಇಲ್ಲಿ ನಮ್ಮವರು ಆಸ್ಟ್ರೇಲ್ ಕನ್ನಡ ನೋಡ್ತಾರೆ ಅಂತ, ದಟ್ ವಾಸ್ ಅವರ್ ಇಂಪ್ರೆಷನ್. When what we realized the impact is, when we showed this to non-Kannada people also, they got back the same impact. I think it's because of the visual media. They have the same impact. They don't need to know the language, but the impact is the same. They understand, people understand time travel, people understand storytelling, people understand the crisis points. Something's this happening, and okay, the moment it's expressed, that's why there's the advantage of visual media. You show something, you show them a artifact, nodida takshana, wow, we understand what you are trying to do. And thanks to Megasham, thanks to Jonathan, and Sharma garu, these people were equally involved to build this whole concept. And I'm very very happy with that. The very concept that ನಮ್ದು ಕನ್ನಡ ಭಾಷೆ, ನನಗೆ ಸ್ವಲ್ಪ ಕನ್ನಡ ಪ್ರೇಮ ಜಾಸ್ತಿ, that it is going across the globe and people have watched it. ಅದೇನೇ ಬಹಳ ಖುಷಿ. We never, as Sri rightly said, we never expected this anywhere somebody across the border somebody watching it ಅಂತ. But we are really very very thankful and grateful for that. ಅದನ್ನ ಇಷ್ಟಪಟ್ಟು ಇಟಾಲಿಯನ್ ಅಲ್ಲಿ ಹೇಳಿ ಅವರ ಜನರಿಗೆ ಹೇಳ್ತಾ ಇದಾರಲ್ಲ, ಅದು ನಮಗೆ in fact ಅವರು ಇಟಲಿ ಕನ್ನಡ ಸಂಘ ಇಂದ ಕಳಿಸಿದ್ರು. all of them we liked it ಅಂತ. And there is another Gianna's the video, she actually sent it in Italy. ನಮ್ಗೆ ತಲೆ ಬಿಡ ಅರ್ಥ ಇಲ್ಲ, ಏನ್ ಬದಿಯಲ್ಲಿ ಮಹಾಕಾಲ ಗುಡ್ ಮೂವಿ ಅಂತ ಬಾಕಿದಲ್ಲಿ ಏನಿದೆ ಅಂತ ಟ್ರಾನ್ಸ್ಲೇಟೆಡ್. ಓಕೆ, ಒಂದು ವರ್ಡ್ ಕೇಳಿದ್ವಿ ಅದರಲ್ಲಿ, ಕನ್ಕ್ಲೂಷನ್ ನಲ್ಲಿ ಫೆಂಟಾಸ್ಟಿಕಾ ಅಂತ ಹೇಳ್ತಾರೆ. ಮಹಾಕಾಲ ಫೆಂಟಾಸ್ಟಿಕಾ, ಓಕೆ, ಅಷ್ಟು ಮಾತ್ರ ಅರ್ಥ ಆಯ್ತು ನಮಗೆ. ಶ್ರೀಲಕ್ಷ್ಮಿ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು?
ಅಫ್ಕೋರ್ಸ್ ನಮ್ ಟೀಮ್ ಮೆಂಬರ್ಸ್ ಎಲ್ಲ ಸಾಕಷ್ಟು ಹೇಳಿದ್ದಾರೆ, ಎಲ್ಲ ಕಡೆ ಹೋಯ್ತು. ಎವ್ರಿ ಟೈಮ್ ರಿವ್ಯೂ ಕಾಮೆಂಟ್ಸ್ ಬಂದಾಗ ತುಂಬಾ ಯುನೋ ಇಟ್ ಯೂಸ್ ಟು ವಾರ್ಮ್ ದ ಹಾರ್ಟ್. ಇಷ್ಟು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ. ಜೆನ್ಯೂನ್ ಕಾಮೆಂಟ್ಸ್ ಆರ್ ಆಲ್ವೇಸ್ ವಾರ್ಮಿಂಗ್ ಟು ದ ಹಾರ್ಟ್. When people genuinely say, hey, I loved your movie, I love the way everyone acted, I love the photography, I love the editing, and the genuine comments really warms the heart. So anybody from Austin to Italy to Australia, when the comments were coming, the feeling was ಸಾರ್ಥಕ ಆಯ್ತಪ್ಪ, ಫಸ್ಟ್ ಮೂವಿ ಏನೋ ಮಾಡಿದ್ವಿ, ಸಾರ್ಥಕ ಆಯ್ತು. good feeling. But my special I would say thanks was Jonathan and Meghasham. Once I think Srinath told us, he read the script to Jonathan. He said Bahubali. Right, Jonathan? He's like, we should project it like Bahubalis of the movie. So that's when actually when so that actually is a very very good point. Yeah. See, until nadu 4 jana matra ನಾವು ಮಾತಾಡ್ತಿದ್ದು. I mean, I was narrating the story just to the members, right? So the very first person that I narrated the story to was actually the outside of the team. First ಹುಡುಕ್ತಾ ಇದ್ವಲ್ಲ, needed an editor, right? So editorಗೆ ಅಂತ, so we met Jonathan. Starbucks ಅಲ್ಲಿ ಕೂತ್ಕೊಂಡು Jonathanಗೆ first we narrated the story. And so there were certain reactions, from Jonathan, and so he's an extremely quick in grasping, and I was very very surprised. And we had some similar background. Actually, I would let Jonathan speak on that one. Absolutely. Yeah. Absolutely. Jonathan, over to you. So I'm sorry, what exactly was the question? Oh, okay. So we were talking about the experience of the movie making in general, and the story and the screenplay when Srini as a director, when he sat with you in Starbucks and explained the story and screenplay to you. And also, I believe this is the first time that you are making the movie as a lead editor, and this is your first experience for a movie making. And also the review comments that we were getting from not only within USA, but outside of the USA. So all these things together is kind of very heartwarming. And the whole experience of movie making is so nice. So you as a beginner, I wouldn't say beginner, you as a first timer for making this kind of a movie, what was your reaction and what was the thought process when you first heard it from Srini? So I'll give a small correction first. This is not my first experience making a movie, but it's sort of the opposite. I've made several movies myself from film school, and I worked on some professional sets. I actually live in Atlanta now, and I work in the Atlanta film industry. Nice. But Good to know. So when I was meeting with Srini for the first time, I was it was heartwarming right away, because it reminded me of when I was starting out, and there was I guess there was so much imagination in the story and so much ambition in how we were going to make it, that it was heartwarming to see like how passionate Srini and the team were about it. And it's the sort of story, it's the sort of script where if you were to try to make it as a film student, your professors would read it and say like, well, okay, you can't do any of that. We don't have the budget or the time to do that. It would be a huge headache. So no, but we don't have those constraints here, right? It's just a bunch of people who are working together and trying to make something as best they can. And that really got me. Srini did have, he told me the story, and he also had a little PowerPoint with some visual aids. And one of them had I don't think it was a still or a screenshot from Bahubali, but it had the actor Prabhas who plays him. And I was like, is that Prabhas? And he was like, how do you know who Prabhas is? So then we had a whole conversation about Bahubali. I think Bahubali movies are amazing. And so it was fun to say, oh, okay, we're making Bahubali 3. Great, this is perfect.
But yeah, it was so fun to kind of go back to my roots in like low budget filmmaking, and I think I was able to at the beginning sort of clear up a few things in the script that I didn't, at no point did I want to say here's how the story should be or here's how the script should be, but I would have some insight about well, normally in a story you want things to go this way, so maybe try this instead. And Srini was super receptive, which I really appreciated. But I think in the end, my goal was to try to make the script as good as possible while still making it Srini's script and this team's story. So because it's a different culture from mine, right? I'm not the kind of person who should be in charge of telling the story. So it was a really wonderful experience. It was so fun to work with a story with so much imagination and so much passion around it, and it's clearly paid off. It seems like people really enjoy it. Absolutely. Thank you so much, Jonathan, for sharing your inputs. Sharma Garu, what do you think about it? Yeah, when Srini first told me about this story, he said, "Hey, Dharmaji, we want you to take the video of this." I said, "Oh, no, I never took any video films at all. I like photography and I take videos casually, but not for this." He said, "I have a friend, let me ask him, And when I approached Meghasham, he agreed, I met Meghasham in a local cultural festival here, Telugu Cultural Association, when he's taking videos for that thing. And he readily agreed, and you see what the outcome was. Fantastic, actually. And for me, I enjoyed taking pictures while things are going on, capture the videos, so that they can see the fun, how it was going on. Absolutely. Absolutely. Yeah, I saw that. Fun. All the fun videos were from Sharma Garu. I know. Definitely. And I made a request to. You might be wondering. So my character Jatayu, the costume and some of the behavior. Actually, I was inspired by Sharma Garu himself, and because he looks like Dr. Jatayu even now. And he looks more like Jatayu with the kind of long hair. But facts ಅಂತ ಹುಡ್ತಾ ಇದ್ದಾರಲ್ಲ ಆ ರೀತಿ. Yeah, when we initially visualized that whole story, the PowerPoint which we were talking about, we imagined exactly like how Sharma Garu is looking now. That has the Jatayu character. Nice. As the professor who has come in search for artifacts, with the jacket on. Nice. And Sri Lakshmi was teasing, we should make another movie called Jatayu Jacket. Over to you, Meghasham. What do you think about it? Oh, hey. First, I would like to say thank you to Texas Kannada Short Film Festival and organizers, and happy to be here and happy to be a part of Mahakaala team. So I would like to thank my team. So so when Srini told me the story, so we thought, we have very limited resources, right? So as a cinematographer, this is my first experience like a cameraman. So we have a basic knowledge on these cameras, and so how to set the aperture and shutter speeds and everything. So we had some YouTube knowledge, and we applied on this film. And finally, we have very limited resources like a camera, lenses, and drones. And with that limited resources, we made this film, and finally we got a tremendous response from throughout the world. So really, I'm very happy for that one. So first, I would like to thank you all. It's not a single person output, right? So it's a team effort. So I can say it's a team success. So really, I'm hearing through the Facebook, through the Srini, he sent me so many videos, messages, screenshots. So I felt very happy, and so we made this film in the summer without
the temperature is like was 1 or 2 like that. Yeah. I know. So in the forest area, so we don't have any fans and a lot of mosquitoes, and but we didn't care about that. But finally, we made the film, and so when we got a positive response from audience, we forget everything. Now we are happy. So, No, make absolutely. sure I really have to acknowledge contribution of Megasham and Sharma tremendously. It's ಏನಾಯ್ತು ಅಂತಂದ್ರೆ, see, we put things on paper, but that is what I was trying to say. There is no difference between theory and practice in theory, but in practice there is. So ಆ ರೀತಿ ನನಗೆ ಮನವರಿಕೆ ಮಾಡಿಕೊಟ್ಟಂತವರು Megasham and Sharma, because so Megasham is actually a field expert, right? ಅವರು whatever the text that I gave him, and we had some kind of cinematography document and all that prepared, and here it is, and this is how it looks. Look at all of this. And like he's like, okay, yeah, it's all fine. But we'll see. So location ಹೋಗಿದ ತಕ್ಷಣ blocking change ಆಗುತ್ತೆ. The frame is more important than what we block, right? So our blocking movements were all corrected, and we had to stand in the right places, at least the convenient places. Yeah. Then he sort of visually translated using the camera. So I'm really, really grateful to all these contributions from Jonathan And Sharma. Thank you, Srini. And I cannot read that Kannada, but I can understand a little bit Kannada. So when Srini gave me that script, I translated into my Telugu language, and I understand the whole script. After that, That's nice. That's right. Yeah, because Kannada and Telugu, they follow the same script. So I think that it will be easy. That's great. That's great. Great to hear that, Megasham. Thank you. Shashi, ಏನ್ ಹೇಳ್ತೀಯಣ್ಣ? So I think most of them cover ಮಾಡಿದ್ದಾರೆ. I think main challenges ಬಗ್ಗೆ ಹೇಳಿದ್ರೆ limited resources, heat. I think ನಂದು ರೋಲು, ಆಮೇಲೆ ಅಗೇನ್ ನಮ್ಮ ಜಟಾಯು ರೋಲ್ಗೆ ಕಂಪೇರ್ ಮಾಡಿದ್ರೆ ಮದಾಲಸ ಅಂಡ್ ಚಂದ್ರಕಾಂತ ಹ್ಯಾಡ್ ವೆರಿ ಚಾಲೆಂಜಿಂಗ್ ರೋಲ್. ಆಮೇಲೆ ನಮ್ದು ಲಿಮಿಟೆಡ್ ರಿಸೋರ್ಸ್ ಅಂದ್ರೆ ನಾವು ಮಾರ್ನಿಂಗ್, ಬಿಕಾಸ್ ನಮ್ಗೆ ಅದು ಇನ್ನರ್ ಫಾರೆಸ್ಟ್ ಅಲ್ಲಿ ಮಾಡ್ಬೇಕು. ಆಮೇಲೆ ಕೆಲವು ಸ್ಪೆಸಿಫಿಕ್ ಸನ್ರೈಸ್ ಸನ್ಸೆಟ್ ಶಾರ್ಟ್ಸ್ ಎಲ್ಲ ಇದೆ ನಮ್ದ್ರಲ್ಲಿ, ಅದೇ ಟೈಮ್ ಅಲ್ಲಿ ಮಾಡ್ಬೇಕು. ಯು ಆರ್ ವೆರಿ ಪರ್ಟಿಕ್ಯುಲರ್, ಲಿಮಿಟೆಡ್ ಟೈಮ್ ಆಲ್ಸೋ. ಸೊ ತುಂಬಾ ಸ್ಪೆಸಿಫಿಕ್ ಚಾಲೆಂಜಸ್ ಇತ್ತು ಅದರಲ್ಲಿ. ಅಂಡ್ ದೆನ್ ಮದಾಲಸ ಅಂಡ್ ಚಂದ್ರಕಾಂತ ಮೇಕಪ್ ಇಂದ ಹಿಡಿದು ಎಲ್ಲಾನು ವಿ ಮ್ಯಾನೇಜ್ ಆನ್ ಅವರ್ ಓನ್. ಸೊ ಅದೊಂದು ಬಿಗ್ಗೆಸ್ಟ್ ಚಾಲೆಂಜ್. ನೋಡ್ತಾ ಇದ್ದೆ ನಾನು ವಿಡಿಯೋ ಎಲ್ಲ ಚಾಲೆಂಜಸ್ ಅದರಲ್ಲಿ. ನೀನು ಗಾಳಿ ಹಾಕ್ತಾ ಇದ್ದೆ, ಪಾಪ ಶ್ರೀಲಕ್ಷ್ಮಿ ಕಷ್ಟಪಟ್ಟು ಶ್ರೀನಿಗೆ ಮೇಕಪ್ ಹೊಡಿತಾ ಇದ್ರು, ಕೆಳಗಡೆ ಶ್ರೀಲಕ್ಷ್ಮಿ, ಆಮೇಲೆ ತಿರ್ಗಾ ಎತ್ಕೊಂಡು. Especially throughout the production, I think challenges from day one, throughout the production, Srilakshmi, Shashi, ಮತ್ತೆ Srinath, they've been extremely helpful to me. Absolutely. I mean, ಒಬ್ಬನ ಕೈಲಿ ಆಗೋಲ್ಲ ಇದೆಲ್ಲ. I think challenges video play ಮಾಡಿದ್ರೆ ಅದ್ರ ಬಗ್ಗೆ we can talk. There are a lot of challenges video ಹಾಕಿ ಅದರಲ್ಲಿ ಒಂದೊಂದು ಸ್ಪೆಸಿಫಿಕ್ ಥಿಂಗ್ಸ್ ಇಂದಾನು ಐ ವಾಂಟ್ ಟು ಎಕ್ಸ್ಪ್ರೆಸ್. ಬಿಕಾಸ್ ಅದರಲ್ಲಿ ಟೆಲಿಸ್ಕೋಪ್ ಇಂದ ಹಿಡಿದು ಎಲ್ಲಾನು ನಾವು ರಿಯಲಿಸ್ಟಿಕ್ ಆಗೇ ತೋರಿಸ್ಬೇಕು. ನಾವು ಎಷ್ಟೊಂದ್ಸಲ ಡಿಸ್ಕಸ್ ಮಾಡಿದ್ವಿ, ವಾಲ್ಮಾರ್ಟ್ ಇಂದ ಒಂದ್ ತಂದು ಇಟ್ಕೊಳ್ಳೋಣ ಅಂತ. ನಮ್ಗ ಆಂಥ್ರೋಪಾಲಜಿಸ್ಟ್ ಫೀಲ್ ಬರ್ಬೇಕು, ಪ್ಲಾನೆಟ್ ಕಂಜಂಕ್ಷನ್ ಏನೊಂದು ಸ್ಮಾಲ್ ಒಂದು ವಾಲ್ಮಾರ್ಟ್ ಟೆಲಿಸ್ಕೋಪ್ ಇಂದ ನೋಡಕ್ ಆಗಲ್ಲ. ಸೊ ಅದೇ ತರ ಫೀಲ್ ಬರ್ಬೇಕು. See in the challenge video, 50-60 pound ಅದು ಒಂದೊಂದು, and we had more than 1.5 miles. So let's see the challenges video and then we can. Yeah. Sunil, ದಯವಿಟ್ಟು ಪ್ಲೇ ಮಾಡ್ತೀರಾ? Mahakaala, 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 idu Mahakaala. ಗಾಢಾಂಧತೆಗೆ ಭಯಂಕರ ಲೀಲಾ, ನೀನೇ ಈ ಜಗಕ್ಕೆ ಧರ್ಮಪಾಲ. ಗಾಢಾಂಧತೆಗೆ ಭಯಂಕರ ಲೀಲಾ, ನೀನೇ ಈ ಜಗಕ್ಕೆ ಧರ್ಮಪಾಲ.
ಮಹಾಕಾಲ 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 ಇದು ಮಹಾಕಾಲ. ನಿತ್ಯ ನಿರಂತರ ಸಾಗಿದೆ ಇಲ್ಲಿ ಧರ್ಮ ಕರ್ಮಗಳು ನಿನ್ನಯ ದೆಸೆಯಲ್ಲಿ. ನಿತ್ಯ ನಿರಂತರ ಸಾಗಿದೆ ಇಲ್ಲಿ ಧರ್ಮ ಕರ್ಮಗಳು ನಿನ್ನಯ ದೆಸೆಯಲ್ಲಿ. ಆಗು ಹೋಗುಗಳ ಅರಿಯದ ಬಲೆ ಯಾವ ದುಶ್ಶಕ್ತಿನೋ ಕಳ್ಳನೋ ಆಗಿದ್ರೆ ಪರಜ್ಞಾನವೋ ಅಪರಜ್ಞಾನವೋ ತಿಳಿಯದ ಮಹಾಕಾಲ Cut it. One more. ಶಶಿ, ಇದ್ರಲ್ಲಿ ಸ್ಟ್ಯಾಂಡ್ ಔಟ್ ಒಂದು ಶ್ರೀಲಕ್ಷ್ಮಿ ಇದರಲ್ಲಿ ಓಡೋದು ಬರೀ ಕಾಲಲ್ಲಿ ಓಡೋದು ಅಂದ್ರೆ ಕಲ್ಲುಗಳಿರುತ್ತೆ, ಅಲ್ಲಿ ಗೊತ್ತಿಲ್ದಿರೋ ಜಾಗ ಕಲ್ಲುಗಳಿರುತ್ತೆ, ತುಂಬಾ ಶಾರ್ಪ್ ಆಗಿರುವಂತ ಕಲ್ಲುಗಳು ಇರ್ಬೋದು. ಆಮೇಲೆ ನದಿ, ಅದು ಸ್ಟ್ರೀಮು, ಆ ಸ್ಟ್ರೀಮ್ ಅಲ್ಲಿ ಜಾರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಅದ್ರ ಮೇಲೆ ಶ್ರೀಲಕ್ಷ್ಮಿ ಓಡಿದ್ದು ಅದೊಂದು ನನಗೆ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಅದರಲ್ಲಿ ತೋರ್ಸುತ್ತೆ ಆ ಪ್ರೊಫೆಷನಲಿಸಮ್, ಅಂದ್ರೆ ಶ್ರೀಲಕ್ಷ್ಮಿ ಅವ್ರ ಪ್ರೊಫೆಷನಲಿಸಮ್ ತುಂಬಾ ಚೆನ್ನಾಗಿ ತೋರ್ಸುತ್ತೆ. ಅದರಲ್ಲಿ ಏನೇ ಆಗ್ಲಿ ಮಾಡ್ಬೇಡೋಣ ಅನ್ನೋಂತ ಛಲ ತೋರ್ಸುತ್ತೆ ಅದರಲ್ಲಿ. ಹಾಗೆ ನೀನ್ ಒಂದೇ ಹೇಳ್ತೀನಿ, ಆಮೇಲೆ ಶ್ರೀಲಕ್ಷ್ಮಿ ಕ್ಯಾನ್ ಆಡ್ ಟು ದಟ್. ಸೊ ಇದು ನೀರಲ್ಲಿ ಓಡೋ ಸೀನ್ ಇದೆಯಲ್ಲ, ಅದು ಬಿಟ್ಕೊಂಡು ಇಟ್ ವಾಸ್ ಕಂಪ್ಲೀಟ್ಲಿ ಅನ್ನೋನ್. ಅದ್ರಲ್ಲಿ ಏನು ಪಾಚಿ ಇದೆಯಾ, ಹೆಂಗ್ ಜಾರ್ ಬೀಳತ್ತಾ ಏನು ಗೊತ್ತಿರ್ಲಿಲ್ಲ. ಸೊ ನಾವ್ ಏನ್ ಪ್ಲಾನ್ ಮಾಡಿದ್ದು ಅಂದ್ರೆ ಆ ಸೀನ್ ನ ಲಾಸ್ಟ್ ಅಲ್ಲಿ ತೆಗಿಯೋಣ, ಯಾಕಂದ್ರೆ ಫಸ್ಟ್ ತೆಗೆದ್ರೆ ಆಮೇಲೆ ಶೂಟಿಂಗ್ ಆಗಲ್ಲ ಅಂತ. ಸೊ ಬಿದ್ರೆ ಗೊತ್ತಿಲ್ಲ ಅಂತ. ಸೊ ಶ್ರೀಲಕ್ಷ್ಮಿ ಕ್ಯಾನ್ ಆಡ್ ಟು ದಟ್, ಬಟ್ ವೆರಿ ಚಾಲೆಂಜಿಂಗ್. ಫನ್ ಅಂಡ್ ಚಾಲೆಂಜಿಂಗ್ ಮೂಮೆಂಟ್ಸ್ ನಂದು ಎರಡು ಒಂದೇ ಅಂತ ಹೇಳ್ಬೋದು ಆಯ್ತಾ. ಓಡಿ 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 ಅಂತಾರೆ ಶ್ರೀನಿ, ಮೇಘಶ್ಯಾಮ್ ಓಕೆ ರನ್ 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 ಅಂತ ಹೋಗ್ಬಿಡೋದು. ಓಕೆ, ಓ ಇದು ಸರಿ ಬರ್ಲಿಲ್ಲ, ನೋ 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 ಲೆಟ್ಸ್ ಟೇಕ್ ಅನದರ್ ಒನ್. ರಿಮೆಂಬರ್, ಓ ನೋ 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 ಯು ಆರ್ ರನ್ನಿಂಗ್ ಟೂ ಫಾಸ್ಟ್, ಐ ಕ್ಯಾನ್ ಕ್ಯಾಚ್ ಅಪ್ ವಿತ್ ಯು, ಲೆಟ್ಸ್ ಟೇಕ್ ಅನದರ್ ಒನ್. ಹಲೋ, ಐ ಜಸ್ಟ್ ರ್ಯಾನ್. ಸಾಕಷ್ಟು ಕಷ್ಟ ಕೊಟ್ಬಿಟ್ಟಿದೀನಿ ಶ್ರೀಲಕ್ಷ್ಮಿ. ಸದಾ ಇಷ್ಟ್ರ ಮಧ್ಯ ನಮ್ಗೆ ಯಾರು ಗೊತ್ತಾ ಮೋಸ್ಟ್ ಫ್ರೆಂಡ್ಲಿ ಪರ್ಸನ್ ನಮ್ಗೆ ಆನ್ ಫೇವರ್ ಆಫ್ ಆಕ್ಟರ್ಸ್ ಎಲ್ಲಾರನ? ಶರ್ಮಾ ಗಾರು. Ask them. He was the one who would say, "Let us pack up." And also Sada, adu run ಮಾಡೋದೊಂದೇ ಅಲ್ಲ. I'm running through water and the forest. And Jonathan had to get my jewelries, that sound also, we recorded that. And Meghsham said, okay, run Sri Lakshmi Garu, I'm right behind. I ran and he's like, oh, I didn't on the camera. So I would say it was challenging and fun, and being the only person, the only woman on the men's team, I was the only one running and they were trying to catch me, all the men behind me. ರನ್ ಮಾಡೋದೊಂದೇ ಅಲ್ಲ, ರನ್ ಮಾಡಿ ಬೀಳ್ಬೇಕಾಗಿತ್ತು 2-3 ಸಲ. ಕರೆಕ್ಟ್, ಅದು ಸೀನಲ್ಲಿ ಕರೆಕ್ಟ್, ದ್ವಾರದಿಂದ ಆಚೆ ಬಂದಾಗ ಬೀಳೋದು. ನೋ, ಶ್ರೀನಿ ಹೇಳೋರು ರನ್ ಚೆನ್ನಾಗ್ ಮಾಡಿದ್ರಿ, ಬಿದ್ದಿದ್ ಯಾಕೋ ಸರಿ ಬಿಟ್ಟಿಲ್ಲ. So I have fallen multiple times. I had blisters on my feet because I was running on the lime rocks. Oh, wow. All the time with the drone shot Meghasham was taking. By the end of the day, there was blisters on the feet, and because of the heat on the rocks, it was 102. Wow. So, yeah, it was fun and challenging both. Yeah, and also snakes, right? ಜಾಗ ನಾವು ಬೀಳಿಸ್ತೇವೆ ಅವ್ರನ್ನ ಬೀಳಿ ಅಂತ ಹೇಳ್ತಿದ್ದ ಜಾಗದಲ್ಲಿ ಪಕ್ಕದಲ್ಲೇ ಫೈರ್ ಅಂಡ್ ಮೌಂಡ್ ಇತ್ತು. ಓ ಮೈ ಗಾಡ್. ಅದೊಂದೇ ಜಾಗದಲ್ಲಿ ಶೂಟ್ ಮಾಡಕ್ ಆಗ್ತಿದ್ದು. ಅದು ಸ್ವಲ್ಪ ಅಗಲವಾಗಿತ್ತು, ಅಲ್ಲೊಂದ್ ಕಡೆ ಕ್ಯಾಮ್ರಾ ಇಟ್ಟು ಸ್ವಲ್ಪ ಕರೆಕ್ಟ್ ಆಗಿ ವೈಡ್ ಆಂಗಲ್
ಲೆನ್ಸ್ ಅಲ್ಲಿ ಮಾಡ್ಬೋದಾಗಿತ್ತು. ಸೊ ಹಾಗಾಗಿ ಅವ್ರಿಗೆ ಅಲ್ಲೇ ಬೀಳಕ್ಕೆ ಹೇಳ್ತಾ ಇದ್ವಿ. ಅದೇ ಪೊಸಿಷನ್ ಅವ್ರಿಗೆ 5 ರ್ಯಾಂಕ್ ಹತ್ರ ಬೀಳ್ಬೇಕು, ಪಕ್ಕದಲ್ಲಿ ಬೀಳ್ಬೇಕು. And also, I think we saw multiple times that snakes, Yeah. Oh wow. Yeah. in big Texas, we have to live with it. And it is hot, summer heat only. Sometimes it would come out, you will see it moving. That was the scariest part. And even running through the waters, you don't know what is there. I know. Yeah. ಅಲ್ಲಿ ರಾಟಲ್ ಸ್ನೇಕ್ ಅಲ್ಲ, ಅದರಿಂದ ಪರವಾಗಿಲ್ಲ ಅಂತ. There was one more challenge that Sri Lakshmi had to go through that I think she deserves more credit for. So normally, so she had to fall out of that portal near the beginning. And normally on a movie set, anybody who's actually falling and hitting the ground is a stunt person who is not an actor, who is, their only job is to be able to fall very well, right? And at the beginning of the fall, you usually will have a pad off screen that they're actually falling onto, so it's like a comfortable bed. But we didn't have any of that. We didn't have stunt people, so we just said, okay, Sri, fall a little bit on this one shot, and don't fall all the way down, and then we'll cut and we'll move the camera, and then you fall the rest of the way and just hit the cold hard ground. Oh my God. And try not to hurt yourself. And fortunately it all went okay, but I was very nervous, and Sri was a really, really good sport about falling several times just on the dirt and not complaining about it. So he deserves a lot of credit for that. 15 ದಿವಸ 15 ಸರ್ತಿ ಬಿದ್ದುಬಿಟ್ಟು ಆಮೇಲೆ ಡೈಲಾಗ್ ಹೇಳ್ಬೇಕು. ಚಂದ್ರಕಾಂತ. I'm glad she remembered. I know. ಅಲ್ಲ ಕಣೋ ಶಶಿ, ನೀನ್ ನೋಡಿದ್ರೆ ಕಡ್ಡಿ ಇದ್ದಂಗಿದ್ಯಾ, 50 LB ಹೆಂಗೋ ತಗೊಂಡೋದೆ ಟೆಲಿಸ್ಕೋಪ್, ನೀನ್ ಅಷ್ಟು ಭಾರವಾಗಿರೋದು ಹೆಣಬಾರ ಅಲ್ಲ. ಅದು ಮನೆನ ಒಳಗಡೆ ಪ್ರಾಕ್ಟೀಸ್ ಮಾಡಿದ್ವಿ ಅಂತ, ನಾನು ಶ್ರೀನಿ ಇಬ್ರು ಅನ್ಕೊಂಡ್ಬಿಟ್ವಿ. ಟೆಲಿಸ್ಕೋಪ್ ಒಂದೇ ಅಲ್ಲ, ಆ ಸ್ಟ್ಯಾಂಡ್ ಅದಕ್ಕಿಂತ ಭಾರ ಇದೆ. ಒಬ್ರು ಸ್ಟ್ಯಾಂಡ್ ಇಟ್ಕೊಳ್ಳೋದು ಅಂತ. ಆಮೇಲೆ ನೋಡಿದ್ರೆ ಅದು ಫಸ್ಟ್ ವಾಲ್ಮಾರ್ಟ್ ಇಂದ ತರೋಣ ಅಂತ ಅನ್ಕೊಂಡಿದ್ವಿ. ಆಮೇಲೆ ಶ್ರೀನಾಥ್ ಇವರೆಲ್ಲ ಹೇಳೋರು, ಇಲ್ಲ ಆಂಥ್ರೋಪಾಲಜಿಸ್ಟ್, ಪ್ಲಾನೆಟ್ ಕಂಜಂಕ್ಷನ್ ಇಲ್ಲ, ದೊಡ್ಡ ಒಳ್ಳೆ ಫೀಡ್ಬ್ಯಾಕ್, ಒಳ್ಳೆ ಇರ್ಬೇಕು ಅಂದ್ರು. ಆಯ್ತು. ಆಮೇಲೆ ಅವ್ರು ಇನ್ನೂ ಬಂದಿರ್ಲಿಲ್ಲ ಶೂಟಿಂಗ್ಗೆ. ಎತ್ಕೊಂಡು ಮೇಕ್ಷ ಮಾಡಿದ್ರು, ಹೋಗಿ ನಡ್ಕೊಂಡು ನಡೀರಿ ಒಳಗಡೆ ಅಂತ ನಾವ್ ಚೆನ್ನಾಗಿ ಶ್ರೀನಾಥನ್ ಬೈಕೊಂಡ್ವಿ. ಆಲ್ಸೋ ನೋಡಿ ಕೂತ್ಕೊಂಡು ನಮ್ಗೆ ಹೇಳ್ಬಿಟ್ರು ಟೆಲಿಸ್ಕೋಪ್ ನೋಡಿ ಹೆಂಗ್ ಒತ್ತಿಸ್ತಾರೆ ಅಂತ. ಬಟ್ ಅವ್ರಿಬ್ಬರದು ಮಸಲ್ಸ್ ನೋಡಿ ಇವಾಗ ಸದಾ ಸಣ್ಣ ಶಶಿ ಫುಲ್ಲು ಹಿಂಗೆ ಒಳ್ಳೆ ಬಾಹುಬಲಿನೇ, ಲಿಂಗ ಎತ್ಕೊಂಡೋಗ್ತಾರಲ್ಲ ಬಾಹುಬಲಿನ ಹಂಗೆ. ಬಟ್ ಅದು ಇವಾಗ ಅನ್ಸುತ್ತೆ, ಅದು ತುಂಬಾ ಅದೆಲ್ಲ ಆತರ ದೊಡ್ಡ ಟೆಲಿಸ್ಕೋಪ್ ಎಲ್ಲ ಇಟ್ಟಿದ್ದು ಅದು ಎಷ್ಟು ಚೆನ್ನಾಗಿ ಬಂದಿದೆ ಮೂವಿ ಅಂದ್ರೆ ಇಟ್ಸ್ ವರ್ತ್ ಅಂತ ಇವಾಗ. ಏರ್ ಕಂಡೀಷನ್ ರೂಮ್ ಅಲ್ಲಿ ಎತ್ತಿದ್ದು ಅದು ಈಸಿ ಆಗಿತ್ತು ನಮ್ಗೆ. ಅದೇನೋ ಬರೀ 50 pounds ಅಷ್ಟೇ ಅಲ್ವಾ, ಅಲ್ಲಿ ಗೊತ್ತಾಯ್ತು. ಶ್ರೀನಿ ಸದಾ we are time ಇದು ಏನಾದ್ರು we have to go further. So yes, I think we are 52 minutes. Okay, so ನನಗೆ ಇನ್ನೊಂದು ವಿಡಿಯೋ ತೋರಿಸೋದಿತ್ತು ಫನ್ ಮೂಮೆಂಟ್ಸ್. ಸುನಿಲ್ ಅವರೇ ದಯವಿಟ್ಟು ಪ್ಲೇ ಮಾಡ್ತೀರಾ ಫನ್ ಮೂಮೆಂಟ್ಸ್? Position and then come Chandrakanta. No, if on Chandrakanta, you may go to Chandrakanta. 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 ये मजा लसी. ಪರಿಚಿತರಿಬ್ಬರು ಸಂಸ್ಕೃತಿಹೀನರಂತೆ ವರ್ತಿಸುತ್ತಿದ್ದನ್ನು ಕಂಡೆ. ಕತ್ತಿ ಎಳ್ದಿದ್ ನೋಡಿದ್ರೆ ಅಪರ್ಣ ಎದುರ್ಕೊಂಡು ಓಡೋಗ್ಬಿಟ್ರಂಗೆ, ಎಲ್ಲಪ್ಪ ನನ್ ಕತ್ತಿ ನನಗ್ ಬೀಳುತ್ತೆ ಅಂತ ಅನ್ಬಿಟ್ಟು. ನೋಡಲ್ಲ, ನಾಟ್ ವಿಡಿಯೋ, ಓನ್ಲಿ ಫೋಟೋ. Only photo? I'm taking video here. No. Okay. ಕ್ರಿಕೆಟ್ ಇಲ್ಲೂ ಬಿಟ್ಟು ನಾವು ಕ್ಯಾಚ್ ಭಯ ಆದ್ರೆ ಯೂಸ್ ಮೈ ಗಾಡ್.
ಸರಿಗಿರ್ಲಿಲ್ಲ ಕಣ, ಕ್ಯಾಚ್ ಕರೆಕ್ಟ್ ಆಗಿ. ಸದಾ ಅದಕ್ಕೆ T20 ಕಳಿಸ್ಲಿಲ್ಲ ಶಶಿನ. ಲೇ ಯಾವನವನು ಮದಾಲಸ ಅಂತ ಅಲ್ಲೋದವನು ಇಲ್ಲಿ ಬರ್ಲಾ ಹಾಕ್ಬಿಟ್ಟಿದ್ರ ಮಂಡ್ಯ ಭಾಷೆಯಲ್ಲಿ ಕಾಫಿ ತಗೊಳ್ಳಿ. ಪೊಂಗಲ್ ಅಂಡ್ ಇದಿದೆ, ನೀವು ತಗೊಂಡ್ಬಿಡ್ತೀರಾ? Sir, heroine recommended the role for next time, but through secretaries. Have a big competitor. No, this is application for the next film. You don't have stunt. ಮಹಾಕಾಲ ಇದು ಮಹಾಕಾಲ. ಕಾಲವೇ ನಿಂತಿದೆ ಕಣ್ಣರಳಿಸುತ್ತ, ಕಾಲವೇ ನಿಂತಿದೆ ಕಣ್ಣರಳಿಸುತ್ತ, ಕಾಲವೇ ನಿಂತಿದೆ ಕಣ್ಣರಳಿಸುತ್ತ, ಕಾಲವೇ ನಿಂತಿದೆ ಕಣ್ಣರಳಿಸುತ್ತ. ಮಹಾಕಾಲದ ಮಹಿಮೆಯ ಜಾಲ, ಕಾಲಾಂತಕನ ಗರಿಮೆಯ ಮೂಲ, ಜ್ಞಾನಾಂಧತೆಯ ಅಂತ್ಯಕ್ಕೆ ಶೂಲ, ಮಹಾಸಂಗಮದ ಮಹಾಕಾಲ. ಕಾಲವೇ ನಿಂತಿದೆ ಕಣ್ಣರಳಿಸುತ್ತ, ಕಾಲವೇ ನಿಂತಿದೆ ಕಣ್ಣರಳಿಸುತ್ತ. ಓಕೆ, ಸೊ ಕೊನೆ ಕ್ವಶನ್ ಶ್ರೀನಾಥ್, ನಾನು ಕೇಳಲೇಬೇಕು ಅಂತ ಅನ್ಕೊಂಡಿದ್ದೆ ಇದನ್ನ. ಲಿರಿಕ್ಸು ಮತ್ತೆ ಮ್ಯೂಸಿಕ್ ಮತ್ತೆ ಸಿಂಗಿಂಗ್, ಸೊ ಹೆಂಗ್ ಕ್ಯಾಚ್ ಹಾಕೊಂಡ್ರಿ ಬದ್ರಿ ಪ್ರಸಾದ್? ನಿಮ್ ಪರಿಚಯ ಇದ್ರ ಬದ್ರಿ ಪ್ರಸಾದ್ ಅವ್ರ ಮೊದ್ಲೇ? Badri Prasad is my cousin. Oh, I see. Actually, it'll be half if I say he's only my cousin. He's actually cousin to both me and my wife. ನಮ್ಮ ಎಂಟೈರ್ ಫ್ಯಾಮಿಲೀಸ್ ಅಲ್ಲಿ he's related from both my side. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಂತಂದ್ರೆ ಯೂಶ್ಲಿ ಅವ್ರಿಗೆ ನಿಮ್ಗೆ ಬದ್ರಿ ಪ್ರಸಾದ್ ಗೊತ್ತಾ ಅಂತ ಹೇಳ್ತೀವಿ. ಅವ್ರ ಕಸಿನ್ ಅಪರ್ಣ ಅವಳ ಕಸಿನ್, ನನ್ನ ಕಸಿನ್, ಇಬ್ಬರಿಗೂ ಅವ್ರ ಕಸಿನ್. ಸೊ ಇಟ್ಸ್ ಈಸಿಯರ್ ಟು ಇಂಟ್ರೊಡ್ಯೂಸ್. ಸೊ ಹೀಸ್ ಅವರ್ ಕಾಮನ್ ಪಾಯಿಂಟ್ ಫಾರ್ ಆಲ್ ಇಂಟ್ರೊಡಕ್ಷನ್ಸ್ ಅಪರ್ಣ ಅಂಡ್ ಮೀ ಇನ್ ಅವರ್ ಫ್ಯಾಮಿಲಿ ಸರ್ಕಲ್ಸ್ ಆಲ್ಸೋ. Oh, nice. And I wanted him, his voice, for this, because it is Mahakaala another antara male voice oriented, right? So which will have a bigger impact on Bitto. I requested him, and the moment I told him about Texas Kannada short film, henge ನಾವು ಮಾಡ್ತಾ ಇದೀವಿ, ಏನಕ್ಕೆ ಇದು ಮಾಡ್ತಾ ಇದೀವಿ ಅಂತ, he was very very happy to support. And that's how we got this done. Absolutely. ಅಂದ್ರೆ ಒಂಥರ ಹೇಳ್ಬೇಕು ಅಂತಂದ್ರೆ ಸ್ಟ್ಯಾಂಡ್ ಔಟ್ ಪರ್ಫಾರ್ಮೆನ್ಸ್ ಇದರಲ್ಲಿ. ಈ ಲಿರಿಕ್ಸ್ ಬರ್ದಿರೋದು ತುಂಬಾ ಚೆನ್ನಾಗಿ ಬರ್ದಿದ್ದೀರಾ ಶ್ರೀನಾಥ್. ಲಿರಿಕ್ಸ್ ಕಂಪೋಸ್ ಮಾಡಿರೋದು ಮತ್ತೆ ಹಾಡಿರೋದು ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಒಂಥರ ಎಷ್ಟು ಕ್ಯಾಚಿ ಆಗಿದೆ ಅಂತಂದ್ರೆ ಒಂಥರ ನನಗೆ ಕೇಳ್ತಾ ಇದ್ರೆ ಸುಮ್ನೆ ತಲೆ ಆಡಿಸ್ತಾ ಕುತ್ಕೊಳ್ಳೋಣ ಅನ್ಸುತ್ತೆ. ಅದು ಅಷ್ಟು ಕ್ಯಾಚಿ ಆಗಿದೆ. ಮ್ಯೂಸಿಕ್ ಇದೇನಪ್ಪ, ಲಿರಿಕ್ಸ್ ಮತ್ತೆ ಹಾಡಿರೋದು ತುಂಬಾ ಅದ್ಭುತವಾಗಿದೆ. ಅಂಡ್ thank you for this wonderful experience and wonderful performance. I think we are about 57 minutes, so I think we can call it a day. Sunil, nimdenadru nim kadeyinda enadru last alli enadru hakuantad enadru idya, idu video athwa idenadru ಏನು ಇಲ್ಲ? ಹೌದಾ? ಓಕೆ, ಸೊ ಖಂಡಿತ ಮತ್ತೊಮ್ಮೆ ಮಗದೊಮ್ಮೆ ಮಹಾಕಾಲ ಟೀಮ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ವತಿಯಿಂದ ಹಾಗೂ ಇಡೀ ಟೆಕ್ಸಸ್ ರಾಜ್ಯದ ವತಿಯಿಂದ ನಿಮ್ಗೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆ ಮತ್ತು ಧನ್ಯವಾದಗಳು. ಹೀಗೆ ಮಹಾಕಾಲ ಟೀಮ್ ಮುಂದೆ ಇನ್ನೂ ಒಳ್ಳೊಳ್ಳೆ ಕಿರುಚಿತ್ರಗಳನ್ನ, ದೊಡ್ಡ ಚಲನಚಿತ್ರವನ್ನೇ ತರಲಿ ಅಂತ ಆಶಿಸುತ್ತಾ ಈ ವೆಬಿನಾರ್ನ ಮುಗಿಸ್ತಾ ಇದ್ದೀವಿ. ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಶರ್ಮಾಜಿ, ಥ್ಯಾಂಕ್ ಯು ವೆರಿ ಮಚ್ ಮೆಘಶ್ಯಾಮ್ ಅಂಡ್ ಜಾನಥನ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಹೆಲ್ಪ್ and support and being part of this webinar. And Sada, thank you to you also and Sunil for hosting it. I know with all your difficulties you have done a great job in coordinating this. Please take care and get well soon. Thank you. Thank you Sada, thank you Sunil. ಟೈಮ್ ಮಾಡ್ಕೊಂಡೆಲ್ಲ ಮಾಡಿದ್ರಲ್ಲ, ಬಹಳ ಚೆನ್ನಾಗಿ ನಡೆಸ್ಕೊಟ್ಟಿ. ನಿಮಗೂ ನಮ್ಮ ವಂದನೆಗಳು. Thank you everyone. Namaskar. Thank you everyone. I think Sunil